कृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। इह भवच्चरणेषु सुजातभुवो जितहृचीकवायुभिः उदात्तमहत्तुरगैः य इह यतन्ति अमतिलोलम् उपायविदः व्यसनशताब्धितारम् अपहाय गुरोश्चरणं वणिज इव उच्छ्वसन्ति अकृतकर्णधराजलदौ स्वजनसुतात्मदारधनधामधराः सुखशान्तिमत्वैः सन्ति नतानि नृणां ವಿಭವ ಉದ್ಯತಿ ಶ್ರಯತ ಆತ್ಮನಿ ಸರ್ವರಸೇ. ಈ ಎರಡು ಶ್ಲೋಕಗಳ ಪರಿಸರದ ಚಿಂತನೆಯನ್ನು ನಾವು ಮಾಡಿದ್ವಿ ನಿನ್ನೆ. ಈ ಶ್ಲೋಕಗಳಿಗೆ ಮೂಲವಾದ ವ್ಯಾಖ್ಯಾನ ಯಾವುದು, ಮೂಲವಾದ ಭಾಗ ಯಾವುದು, ಯಾವ ವೇದ ಮಂತ್ರಗಳ ಭಾಗ ಇದು, ಆಮೇಲೆ ಏನು ಸಂವಾದ ಇದೆ ಅಂತ ಅಷ್ಟು ನೋಡಿದ್ವಿ. ಶ್ಲೋಕದ ಅಭಿಪ್ರಾಯವನ್ನು ನಿನ್ನೆ ನೋಡುವಷ್ಟರಲ್ಲಿ ವೇಳೆ ಆಗಿತ್ತು. ಅದರಿಂದಾಗಿ ಇವತ್ತು ನಾವು ಆ ಶ್ಲೋಕಗಳ ಪ್ರತಿಪದ ಅರ್ಥವನ್ನು ನೋಡುತ್ತಾ ಇದ್ದೇವೆ. ಇಹ ಭವಚ್ಚರಣೇಶು ಸುಜಾತ ಭುವಃ. ಇಹ ಈ ಸಂಸಾರದಲ್ಲಿ, ಭವಚ್ಚರಣೇಶು ನಿಮ್ಮ ಅಡಿದಾವರೆಗಳಲ್ಲಿ, ಸುಜಾತ ಭುವಃ ಭಕ್ತಿ ಇದ್ದವರು, ಜಿತ ಹೃಷೀಕ ವಾಯುಭಿ ಉದಾತ್ತ ಮಹತ್ತುರಗೈಹಿ. ಹೃಷೀಕ ಅಂದರೆ ಇಂದ್ರಿಯ, ವಾಯು ಅಂತಂದರೆ ಉಸಿರು. ಉಸಿರನ್ನು ಗೆದ್ದು, ವಾಯುವನ್ನು ಗೆದ್ದು, ತಮ್ಮ ಇಂದ್ರಿಯವೆಂಬ ಕುದುರೆಯನ್ನು ಚೆನ್ನಾಗಿ ಓಡಿಸುತ್ತಿರುವ ಸಾಧಕರು ಇಹ ಯತಂತಿ, ಇಲ್ಲಿ ನಿನ್ನನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂತಹವರಿಗೂ ಗುರುವಿನ ಆಸರೆ ಇಲ್ಲದಿದ್ದರೆ ನಿನ್ನನ್ನು ಸೇರಲಾಗುವುದಿಲ್ಲ. ಜಿತ ಹೃಷೀಕ ವಾಯುಭಿ ಉದಾತ್ತ ಮಹತ್ತುರಗೈಹಿ. ಉಸಿರನ್ನು ಗೆಲ್ಲೋದು ಅಂದ್ರೇನು? ಮುಖ್ಯ ಪ್ರಾಣನನ್ನು ಗೆಲ್ಲೋದಲ್ವೇ? ಇಂದ್ರಿಯಗಳನ್ನು ಗೆಲ್ಲೋದು ಅಂದ್ರೇನು? ಆ ವಿಷಯದಲ್ಲಿ ಅತ್ಯಂತ ಲೋಲುಪವಾಗಿ ಹೋಗೋದು ತಡದ ಹಾಗೆ. ತಥಾಚ ಜಿತ ಹೃಷೀಕ ವಾಯುಭಿ ಉದಾತ್ತ ಮಹತ್ತುರಗೈಹಿ. ಉದಾತ್ತ ಅಂತ ಹೇಳಿದ್ರೆ ಸಾರಥಿ ಅಂತ. ರಥೋಪರಿಸ್ವೀಕರಣಾತ್ ಉದಾತ್ತ ಸಾರಥಿರ್ಮತಃ ಅಂತ ವ್ಯಾಸ ನಿರುಕ್ತದಲ್ಲಿ ಇದೆ. ಉದಾತ್ತ ಅಂತಂದರೆ ಸಾರಥಿ. ಯಾಕೆ ಸಾರಥಿ? ರಥ ನಡಿಬೇಕು ಅಂತಂದರೆ ಸಾರಥಿ ಇರಬೇಕು. ಹೀಗಾಗಿ ರಥಕ್ಕಿಂತ ಸಾರಥಿ ಮಿಗಿಲು. ದೇಹವೆಂಬ ರಥದಲ್ಲಿ ಇಂದ್ರಿಯವೆಂಬ ಕುದುರೆಗಳಿರುವಾಗ ಬುದ್ಧಿ ಅಂತನ್ನುವ ಸಾರಥಿ ಅವನು ಇರ್ತಾನೆ. ಮನಸ್ಸು ಅನ್ನುವ ಸಾರಥಿ. ಆ ಮನಸ್ಸು ಅಂತನ್ನುವ ಸಾರಥಿ ಅವನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾನೆ. ಆ ತರಹ ಇಂದ್ರಿಯಗಳನ್ನು ಗೆದ್ದು ಪ್ರಾಣಾಯಾಮ ಜಯವನ್ನೂ ಮಾಡಿರ್ತಾರೆ. ಓಹೋ,
ಪ್ರಾಣಾಯಾಮ ಜಯ ಅಂತಂದಾಗ ನಮಗೆ ಡೌಟು. ಮುಖ್ಯ ಪ್ರಾಣನನ್ನು ಗೆಲ್ಲೋದು ಅಂತ ಅರ್ಥನಾ? ಮುಖ್ಯ ಪ್ರಾಣನನ್ನು ಗೆಲ್ಲೋದು, ದೇವರನ್ನು ಗೆಲ್ಲೋದು ಅಂದರೆ ಏನರ್ಥ? ಅದಕ್ಕೆ ಹೇಳಿದ್ರು, ಜಯೋ ವಿಷ್ಣೋಶ್ಚ ವಾಯೋಶ್ಚ ಭಕ್ತ್ಯಾ ತತ್ಪ್ರೀತಿ ಸಾಧನಂ ಅಂತ. ಗೆಲ್ಲೋದು ಅಂತಂದರೆ ಪ್ರೀತಿಗೆ ಪಾತ್ರರಾಗೋದು ಅಂತ ಅರ್ಥ. ಮುಖ್ಯ ಪ್ರಾಣನನ್ನು ಗೆಲ್ಲೋದು ಅಂತ ಹೇಳಿದರೆ ಮುಖ್ಯ ಪ್ರಾಣನ ಪ್ರೀತಿಗೆ ಪಾತ್ರರಾಗೋದು ಅಂತ ಅರ್ಥ, ವಿನಃ ಬೇರೆ ಅಲ್ಲ. ಪ್ರಾಣಾಯಾಮದಿಂದ ಮುಖ್ಯ ಪ್ರಾಣನನ್ನು ಗೆದ್ದು ಬಿಡ್ತೀನಿ, ಉಸಿರನ್ನು ಎಷ್ಟೊತ್ತು ಬೇಕಾದರೂ ಆಡದಂತೆ ದೀರ್ಘಕಾಲ ಬದುಕ್ತೇನೆ ಅಂದರೆ ಅದು ಮುಖ್ಯ ಪ್ರಾಣನ ಗೆಲುವು ಅಂತ ಅರ್ಥ ಅಲ್ಲ. ಮುಖ್ಯ ಪ್ರಾಣನನ್ನು ಪ್ರೀತಿಯಿಂದ ಒಲಿಸಿಕೊಂಡಿರೋದು ಅಂತ ಅರ್ಥ. ಜಗದೀಶಯೋ ಕುತೋ ಹ್ಯೇನೋ ಸರ್ವಶಕ್ತಿಯೋರ್ ಬಲಾಜ್ಜಯ. ದೇವರ ಅನುಮತಿ ಇಲ್ಲದಿದ್ದರೆ, ಮುಖ್ಯ ಪ್ರಾಣನ ಪ್ರೀತಿ ಇಲ್ಲದಿದ್ದರೆ ಪ್ರಾಣಾಯಾಮವನ್ನು ಗೆಲ್ಲಲಿಕ್ಕೂ ಆಗುವುದಿಲ್ಲ. ಪ್ರಾಣಾಯಾಮವನ್ನು ಮಾಡಿ ಉಸಿರಾಡದಂತೆ ಇರಲಿಕ್ಕಾಗಲ್ಲ. ಈಗ ಅರ್ಥ ಆಗಿರಬೇಕು. ಹಿರಣ್ಯಕಶಿಪು ಮೊದಲಾದವರೆಲ್ಲ ಸಾಧನೆ ಮಾಡಲಿ ಅಂತ ಹೇಳಿ ಎಷ್ಟೋ ವರ್ಷಗಳ ಕಾಲ ಉಸಿರು ಕಟ್ಟಿಕೊಂಡಿರುವಂತಹ ಅವಕಾಶವನ್ನು ದೇವರು ಕೊಡ್ತಾನೆ. ಅದು ಪ್ರೀತಿಯಿಂದ ಗೆದ್ದದ್ದಲ್ಲ. ಅದರಿಂದಾಗಿ ಅಷ್ಟು ತಪಸ್ಸು ಮಾಡಿದರೂ ಕೂಡ ಇಂದ್ರಿಯ ನಿಗ್ರಹ ಇರೋಲ್ಲ. ಇವಾಗ ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಒಂದು ಹಂತದಲ್ಲಿ ಪರಿಣತರಿರ್ತಾರೆ. ಅವರು ಲಾಯರ್ಗಳಾಗಿರಬಹುದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರಬಹುದು, ನಾಟಕಕಾರರಾಗಿರಬಹುದು, ಇನ್ನು ಕಲಾವಿದರಾಗಿರಬಹುದು. ಎಲ್ಲರೂ ಕೂಡ ಅವರಿಗಿಂತ ಮಿಗಿಲಾದ ಒಬ್ಬರನ್ನು ಹೊಂದಿರ್ತಾರೆ, ಅವರಿಗಿಂತ ಕೆಳಗಡೆ ಲೆವೆಲ್ಲಿರೋರನ್ನು ಹೊಂದಿರ್ತಾರೆ. ಆಗೇನಾಗತ್ತೆ, ನಮಗಿಂತ ಚಿಕ್ಕವ್ರಿಗೆ ಹೇಳ್ಕೊಡ್ಬೇಕು, ನಮಗಿಂತ ಮೇಲಿನವರಲ್ಲಿ ಬಾಗಬೇಕು ಅಂತ ಗೊತ್ತಿರುತ್ತೆ. ಈ ಲೋಕದಲ್ಲಿ ಮಾಡಿದ ಸಾಮಾನ್ಯ ತಪಸ್ಸಿನ ಫಲ ಇದು. ಏನೋ ಇದಲ್ಲ, ನಾವು ಇಲ್ಲಿ ತನಕ ಕಲ್ತಿದ್ದು ಅದನ್ನು. ನಮಗಿಂತ ಯಾರು ವಿದ್ವಾಂಸರಿರ್ತಾರೆ, ನಮಗಿಂತ ಆ ಕ್ಷೇತ್ರದಲ್ಲಿ ಪ್ರತಿಭಾವಂತರಿರ್ತಾರೆ, ಅವರಿಗೆ ಬಾಗಬೇಕು. ನಮಗಿಂತ ಯಾರು ಇನ್ನೂ ಹಿಂದಿನ ಹೆಜ್ಜೆಯಲ್ಲಿ ಇರ್ತಾರೆ, ಅವರನ್ನು ತಿದ್ದಬೇಕು ಅಲ್ವಾ? ಬೇರೆ ಕ್ಷೇತ್ರದಲ್ಲಿ ಇರತಕ್ಕಂಥವರನ್ನು ನೋಡಿ ಗೌರವಿಸಬೇಕು, ಬೇರೆ ಕ್ಷೇತ್ರದಲ್ಲಿ ಪರಿಣತರು ಗೌರವಿಸಬೇಕು. ಸಂಗೀತದಲ್ಲಿ ಅದ್ಭುತವಾದ ಸಾಧನೆ ಮಾಡಿರ್ತಾನೆ, ಮನಃಶಾಸ್ತ್ರದಲ್ಲಿ ಅದ್ಭುತವಾದ ಪರಿಣತಿ ಹೊಂದಿರ್ತಾನೆ. ಇದು ಲೋಕದಲ್ಲಿ ಸಾಮಾನ್ಯ ತಪಸ್ಸಿನಿಂದ ಬರುವಂಥದ್ದು. ದೇವರ ಅನುಗ್ರಹ ಇದ್ದಾಗ ಈ ಬುದ್ಧಿ ಬರುತ್ತೆ. ದೇವರ ಅನುಗ್ರಹ ಇಲ್ಲದೇ ಹೋದರೆ ಆ ಬುದ್ಧಿ ಬರಲ್ಲ. ಇವಾಗ ರಾವಣ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ. ಒಂದೊಂದು 1000 ವರ್ಷಗಳ ಕಡೆಯಲ್ಲಿ ತನ್ನ ತಲೆಯನ್ನು ಕತ್ತರಿಸಿ ಆಹುತಿ ನೀಡಿದ, ಆದರೆ ಅವನು ಬುದ್ಧಿ ಬರಲಿಲ್ಲ. ಲೋಕದಲ್ಲಿ ನನಗಿಂತ ಬಲಶಾಲಿಗಳೂ ಇರ್ತಾರೆ, ನನಗಿಂತ ದುರ್ಬಲರೂ ಇರ್ತಾರೆ, ಅದರಿಂದಾಗಿ ದುರ್ಬಲರಿಗೆ ಕಾಡಬಾರದು ಬುದ್ಧಿ ಬರಲಿಲ್ಲ ಅವನಿಗೆ. ಆ ಒಂದು ಸಂಯಮ, ಆ ಒಂದು ಇಂದ್ರಿಯ ನಿಗ್ರಹ, ತನಗಿಂತ ಮಿಗಿಲಾದವರಲ್ಲಿ ಗೌರವ, ಇದು ಯಾವುದೂ ಬರಲಿಲ್ಲ ಅವನಿಗೆ. ವೈರಾಗ್ಯವೇ ಬರಲಿಲ್ಲ. ಸಾಮಾನ್ಯವಾಗಿ ಒಬ್ಬನಿಗೆ ಆ ರೀತಿ ಪೆಟ್ಟು ಬೀಳತ್ತೆ, ಅದು ಬೀಳೋದು ಪ್ರಕೃತಿ ಸಹಜ. ಅವನಿಗಿಂತ ವಿದ್ವಾಂಸನಾದವನಿಂದ ಇವನ ಅರಿವು ಎಷ್ಟು ಮಿತ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದು ವಯಸ್ಸಿನಲ್ಲಿ ಗೊತ್ತಾಗತ್ತೆ. ಇವಾಗ ತೀರಾ ಬಾಲ್ಯದಲ್ಲಿ ಬಾಲಿಷ್ಯದಲ್ಲಿ ಇರುವಾಗ ಆ ತರಹ ಆಗತ್ತೆ. ಆದರೆ ಆ ತಪಸ್ಸು ಫಲಿತಾಂಶವನ್ನು ಹೊಂದಿ ಇಲ್ಲ, ಎದುರುಗಡೆ ಇರುವವರ ಎತ್ತರವನ್ನು ಗುರುತಿಸಬೇಕು, ಅವರು ಯಾವ ಕ್ಷೇತ್ರದಲ್ಲಿದ್ದಾರೆ ಅದರಲ್ಲಿ ಅವರು ಪರಿಣತರಿರ್ತಾರೆ, ಅದರಿಂದಾಗಿ ಈ ಸ್ಟೇಜಲ್ಲಿರ್ತಾರೆ
ನಾವು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇರೋರು ಈ ತರಹದ ಒಂದು ಸಮನ್ವಯ ಮನೋಭಾವ ಮತ್ತು ನಮ್ಮ ಮಿತಿ ಮತ್ತು ನಮ್ಮ ಶಕ್ತಿಯ ಅರಿವು ಇವುಗಳೆಲ್ಲ ತಪಸ್ಸಿನ ಫಲ. ನೋಡಿ, ರಾವಣನಿಗಾಗಲಿ ಹಿರಣ್ಯಕಶಿಪುವಿಗಾಗಲಿ ಯಾರಿಗೂ ಬರಲಿಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳಿಕೊಂಡ್ರೆ ನಮಗಿದು ಉತ್ತರ ಸಿಗತ್ತೆ. ದೇವರನ್ನು ಭಕ್ತಿಯಿಂದ ಅವರು ಒಲಿಸಲಿಲ್ಲ. ಹಾಗಾದ್ರೆ ದೇವರು ಶಕ್ತಿ ಕೊಟ್ಟಿದ್ದಾನಲ್ವಾ, ಓ ತಪಸ್ಸು ಮಾಡಿದ್ರು. ಏನು ಸಾಮಾನ್ಯವೇ? ಸಾವಿರ ವರ್ಷಗಳ ಕಾಲ ಉಸಿರಾಡದೆ ಕುಂಭಕದಲ್ಲಿ ಇದ್ದುಬಿಟ್ಟಿದ್ರು ಅವರೆಲ್ಲ. ಆ ಲೆಕ್ಕದಲ್ಲಿ ನೋಡಿದ್ರೆ ಎಲ್ಲಿ ಹೊಟ್ಟೋಗ್ಬೇಕಿತ್ತು? ಈ ರಾಜ್ಯವೂ ಬೇಡ, ಈ ಸುಖವೂ ಬೇಡ, ಎಲ್ಲ ತೃಣಪ್ರಾಯ ಅಂತ ಹೊಟ್ಟೋಗ್ಬಿಡ್ಬೇಕಿತ್ತು. ಯಾಕೆ ಹೋಗಲಿಲ್ಲ? ಇಂದ್ರಿಯ ನಿಗ್ರಹ ಮಾಡಿದ್ದಾರೆ, ಪ್ರಾಣಾಯಾಮದಲ್ಲಿ ತೊಡಗಿದ್ದಾರೆ. ಆದರೆ ದೇವರ ಒಂದು ಪ್ರೀತಿಯಿಂದ ಗೆದ್ದುಕೊಂಡಿಲ್ಲ. ಅದಕ್ಕೆ ಹೇಳಿದ್ರು, ಪ್ರಾಣಾಯಾಮ ಮಾಡೋದು ಅಂದರೆ ವಿಷ್ಣುವಿನ ಜಯ ಅಂತಂದರೆ, ವಾಯುವಿನ ಜಯ ಅಂದರೆ ಭಕ್ತ್ಯಾ ತತ್ಪ್ರೀತಿ ಸಾಧನಂ. ವಾದದಲ್ಲಿ ಒಬ್ಬರನ್ನು ಗೆಲ್ಲೋದು ಸುಲಭ. ಯಾಕೆಂದರೆ ನಮಗೇನು ಅರ್ಥ ಆಗದೆ ನಾವು ವಾದ ಮಾಡ್ತಾ ಇದ್ರೆ ಆಯ್ತಪ್ಪ, ಆಯ್ತು ನಿನ್ನ ಹೇಳ್ತ ಕರೆಕ್ಟ್ ಮಾರ ಅಂತ ಕಳಿಸ್ಬಿಡ್ತಾನೆ. ಅದು ದೊಡ್ಡದಲ್ಲ. ತತ್ಪ್ರೀತಿ ಸಾಧನಂ. ನಮ್ಮದೇನಾದರೂ ತಪ್ಪಿದ್ರೆ ಅವರಿಂದ ಕಲ್ತ್ಕೊಳ್ಬೇಕು. ಅವರದರಲ್ಲಿ ಒಂದು ಆಯಾಮ ಇಲ್ಲದೆ ಹೋದರೆ ನಾವು ಅದನ್ನು ತೋರಿಸಿಕೊಡ್ಬೇಕು ಅಷ್ಟೇ. ಅದಕ್ಕೆ ಭಕ್ತ್ಯ ತತ್ಪ್ರೀತಿ ಸಾಧನಂ ಅಂದರು. ಪ್ರೀತಿ ಸಾಧನವೇ ಗೆಲ್ಲೋದು ಅಂದರೆ ಆಚಾರ್ಯರು ತ್ರಿವಿಕ್ರಮ ಪಂಡಿತರನ್ನು ಗೆದ್ದದ್ದು ಹೇಗೆ? ತ್ರಿವಿಕ್ರಮ ಪಂಡಿತರು ಆಚಾರ್ಯರನ್ನು ಗೆದ್ದದ್ದು ಹೇಗೆ? ಅವರು ವಾದದಲ್ಲಿ ಸೋತೆ ಅಂತ ಹೇಳಿ ಸಂಕಟ ಆಗಲಿಲ್ಲ ಅವರಿಗೆ. ನನಗೆ ಸತ್ಯ ಸಂಗತಿಯನ್ನು ತಿಳಿಬೇಕು ಅಂತ ದೇವರು ಅವಕಾಶ ಮಾಡಿಕೊಟ್ಟ ಅಂತ ಅಂದುಕೊಂಡ್ರು. ಅದನ್ನು ಹೇಳಿತ್ತು. ಪ್ರಾಣಾಯಾಮವನ್ನು ಪ್ರಾಣಾಯಾಮದಲ್ಲಿ ರತರಾಗೋದು ಅಂತಂದರೆ ಭಕ್ತಿಯಿಂದ ಪ್ರೀತಿ ಸಾಧನ, ಭಕ್ತಿಯಿಂದ ಅವರ ಪ್ರೀತಿಯನ್ನು ಗಳಿಸೋದು ಅಂತ ಅರ್ಥ. ಅಷ್ಟೇ ವಿನಃ ಬೇರೆ ಅಲ್ಲ ಅಂದರು. ತಥಾಚ ಈ ಶ್ಲೋಕಕ್ಕೆ ಬನ್ನಿ. ಇಹ ಭವಚ್ಚರಣೇಶು ಸುಜಾತ ಭುವಃ, ನಿಮ್ಮ ಅಡಿದಾವರೆಗಳಲ್ಲಿ ಭಕ್ತಿ ಇಟ್ಟುಕೊಂಡವರು ಇಂದ್ರಿಯಗಳನ್ನು, ಮುಖ್ಯಪ್ರಾಣನನ್ನು ಮತ್ತು ಉದಾತ್ತ ಸಾರಥಿ ಎನಿಸಿದ ಮನಸ್ಸನ್ನು ಗೆದ್ದವರು. ಅವರೂ ಕೂಡ ವ್ಯಸನ ಶತಾಬ್ದಿ ತಾರಂ, ದುಃಖದ ಸಾವಿರಾರು ದುಃಖಗಳಿಂದ ದಾಟಿಸಬಲ್ಲ ಗುರುಗಳ ಆಸರೆ ಇರದಿದ್ದರೆ ನಿನ್ನನ್ನು ಹೊಂದುವುದಿಲ್ಲ. ಅಂದರೆ ಗುರುಗಳ ಅನುಗ್ರಹ ಅನ್ನೋದು ಬೇಕು. ಹಾಗಾದರೆ ಒಬ್ಬ ಸಾತ್ವಿಕ ಇರ್ತಾನೆ, ಗುರುಗಳಿಗೆ ಏನೋ ಸಿಟ್ಟು ಬಂದು ನಿನಗೆ ಮೋಕ್ಷ ಆಗದೇ ಇರಲಿ ಅಂತ ಶಾಪ ಕೊಡ್ತಾರೆ. ಆಗ ಮೋಕ್ಷ ಆಗತ್ತಾ? ಆಗಲ್ವಾ? ಆಗತ್ತೆ. ಆದರೆ ಸುಖ ಕಡಿಮೆ ಆಗತ್ತೆ ಅಂದರು ನ್ಯಾಯ ವಿವರಣದಲ್ಲಿ. ಈ ತರಹದ ಪ್ರಮೇಯ ರಹಸ್ಯಗಳನ್ನೆಲ್ಲ ನ್ಯಾಯ ವಿವರಣದಲ್ಲಿ ಮಧ್ವಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಅಂದರೆ ವೇದವ್ಯಾಸರ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ, ಗುರುಗಳ ಶಾಪ ಇದ್ದರೂ ಕೂಡ ಯೋಗ್ಯತೆ ಇತ್ತು ಅಂತಂದರೆ ಅವನಿಗೆ ಮೋಕ್ಷ ಆಗೋದು ತಪ್ಪಲ್ಲ. ಗುರುಗಳ ಶಾಪ ತೀವ್ರವಾಗಿದ್ದರೆ, ನ್ಯಾಯವಾಗಿದ್ದರೆ ಮೋಕ್ಷದಲ್ಲಿ ಆನಂದ ಕಡಿಮೆ ಆಗ್ಬೋದಷ್ಟೆ. ಹೀಗಾಗಿ ಗುರುಗಳ ಪಾತ್ರ ಅಷ್ಟು ಮಹತ್ವ. ಆ ಗುರುಗಳು ಅಂತಂದರೆ ಯಾರು? ಮುಖ್ಯಪ್ರಾಣ ಮತ್ತು ಬ್ರಹ್ಮದೇವರೇ. ಮುಖ್ಯಪ್ರಾಣ ಮತ್ತು ಬ್ರಹ್ಮದೇವರೇ. ಅದಕ್ಕೆ ಪರಲೋಕದ ವಿಚಾರದಲ್ಲಿ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡ್ತೇನೆ ಅಂತ ದೇವರ ಸಂಕಲ್ಪ. ದೇವರು ಎಷ್ಟು ಮಾತುಗಳನ್ನು ನಡೆಸ್ತಾನೆ. ಬ್ರಹ್ಮದೇವರು ವರ ಕೊಡ್ತಾರೆ, ರುದ್ರದೇವರು ವರ ಕೊಡ್ತಾರೆ, ಶಿವನ ಪರಿವಾರ ಎಲ್ಲವೂ ವರ ಕೊಡುತ್ತೆ. ಶಿವನ ಪರಿವಾರ ಯಾವುದಪ್ಪ? ಸದಾಶಿವ ಸ್ವಯಂ, ಪಾರ್ವತಿ, ಷಡಾನನ ಗಜಾನನವು, ಗಣಪ ಮತ್ತು ಸ್ಕಂದ. ನೀವು ಇಡೀ ತಾತ್ಪರ್ಯ ನಿರ್ಣಯದಲ್ಲಿ ಅಥವಾ
ಇಡೀ ಪುರಾಣ ಪ್ರಪಂಚದಲ್ಲಿ ನೋಡ್ತಾ ಇದ್ದರೆ ನಿಮಗೆ ಕಾಣೋದು ಈ 4 ಜನ. ಈ 4 ಜನರ ವರವನ್ನು ಮತ್ತು ಚತುರಾನನ ನಾಲ್ಮೊಗನ ವರ ಯಾವ ಮಟ್ಟಕ್ಕೆ ದೇವರು ಈಡೇರಿಸ್ತಾನೆ, ಯಾವ ಮಾತನ್ನು ಭಂಗಗೊಳಿಸ್ತಾನೆ. ಐಹಿಕವಾದ ಬ್ರಹ್ಮದೇವರ ಮಾತನ್ನು ಭಗ್ನಗೊಳಿಸುವುದಿಲ್ಲ ದೇವರು. ಐಹಿಕವಾಗಿರುವ ಬ್ರಹ್ಮದೇವರ ಐಹಿಕ ವರ ಏನಿರುತ್ತೆ, ಈ ಲೋಕಕ್ಕೆ ಸಂಬಂಧಪಟ್ಟ ವರ, ಅದನ್ನು ದೇವರು ಮಾನ್ಯ ಮಾಡ್ತಾನೆ. ಅದಕ್ಕಾಗಿ ಒಂದು ಸ್ವಲ್ಪ ತಡ ಮಾಡ್ತಾನೆ, ರಾವಣಾದಿಗಳನ್ನು ಕೊಲ್ಲೋದು. ಅಲ್ಲಿಯೂ ಕೂಡ ಬ್ರಹ್ಮದೇವರು ಯಾವ ವರ ಕೊಟ್ಟಿರಲ್ವಲ್ಲ. ಮನುಷ್ಯನಾದಾಗ ನಾನು ಮನುಷ್ಯರ ಹತ್ರ ಅವನು ಕೇಳಲಿಲ್ಲ, ಮನುಷ್ಯರಿಂದ ಅವಧ್ಯತ್ವವನ್ನು ಏನು ಕೇಳೋದು, ದುರ್ಬಲರು ಅಂತ ರಾವಣ ಅವ್ರನ್ನ ಕೇಳೇ ಇರಲಿಲ್ಲ. ಆವಾಗ ದೇವರೇನು ಮಾಡಿದ, ಮನುಷ್ಯನಾಗಿ ಬಂದ. ನೋಡಿ, ಐಹಿಕ ವರವನ್ನು ಬ್ರಹ್ಮದೇವರ ವರವನ್ನು ಭಂಗಗೊಳಿಸ್ತಾನೆ. ಆದರೆ ಪರಲೋಕಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮದೇವರು ಕೊಟ್ಟ ಯಾವ ವರವನ್ನೂ ಮುರಿದಿಲ್ಲ. ಮಂಥರೆಗೆ ಹೇಳಿದ್ರ ರಾಮನ ಪಟ್ಟಾಭಿಷೇಕವನ್ನು ತಡೆದ್ರೆ ನಿನ್ನ ಗತಿ ನಿನಗಾಗತ್ತೆ ಎಂದರು. ಆಗ ದೇವರೇನು ಮಾಡಿದ, ಮಂಥರೆಯ ಒಂದು ಕುತಂತ್ರವನ್ನು ಆಗಗೊಟ್ಟ. ವಸ್ತುತಃ ಅವನು ಹೋಗಿಲ್ಲದೆ ಹೋದರೆ ಯಾವನು ಕೇಳ್ತಾ ಇರಲಿಲ್ಲ, ಅಲ್ಲೇ ನಿಂತು ಅವನು ಫೈಟ್ ಮಾಡ್ಬೋದಿತ್ತು. ನ್ಯಾಯವೂ ಆಗಿರಲಿಲ್ಲ, ಅದು ಕಾನೂನುಬದ್ಧವೂ ಆಗಿರಲಿಲ್ಲ. ಆದರೆ ದೇವರು ಬ್ರಹ್ಮದೇವರ ಮಾತು ಮಂಥರೆಯ ಪಾಲಿಗೆ ಪರಲೋಕದ ವಿಚಾರದಲ್ಲಿ ಸತ್ಯ ಆಗಬೇಕು. ಯಾಕೆಂದರೆ ಅವಳಿಗೆ ಆ ಗತಿ ಬರಬೇಕು ಅಂದರೆ, ಅಂಧಂತಮಸ್ಸಾಗಬೇಕು ಅಂದರೆ ಅವಳ ಮಾತನ್ನು ಆಗಗೊಡಬೇಕು. ಏಕೆಂದರೆ ಬ್ರಹ್ಮದೇವರ ಮಾತಿದೆ, ರಾಮದೇವರ ಅಭಿಷೇಕವನ್ನು ನೀನು ನಿಲ್ಲಿಸಿದರೆ ನಿನಗೆ ನಿನ್ನ ಗತಿ ಆಗುತ್ತೆ ಅಂತ. ಇದು ಆ ಹಿನ್ನೆಲೆಯಲ್ಲಿ ದೇವರು ಬ್ರಹ್ಮದೇವರ ಪರಲೋಕಕ್ಕೆ ಸಂಬಂಧಪಟ್ಟ ಮಾತನ್ನು ಯಾವತ್ತೂ ಭಗ್ನಗೊಳಿಸುವುದಿಲ್ಲ. ಗುರುಗಳ ಮಹತ್ವ ಎಷ್ಟು ಅಂತ ಅನ್ನೋದಕ್ಕೆ ಹೇಳ್ತಾ ಇರೋದು. ಬ್ರಹ್ಮದೇವರು ತ್ರಿಲೋಕ ಗುರುಗಳು, ಎಲ್ಲರಿಗೂ ಸಾಧನೆ ಮಾಡಿಸ್ತಾರೆ. ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಸಾಧನೆ ಮಾಡಿಸ್ತಾರೆ. ಇನ್ನು ರುದ್ರದೇವರ ಮಾತನ್ನು ಐಹಿಕವಾಗಿ ಮತ್ತು ಪಾರತ್ರಿಕವಾಗಿ ಎರಡೂ ಕಡೆ ಭಗ್ನಗೊಳಿಸ್ತಾನೆ. ಬೇರೆ ದೇವತೆಗಳಿಗಂತೂ ಕೇಳೋದೇ ಬೇಡ, ಬೇರೆ ದೇವತೆಗಳ ವರ ಇದ್ದರೆ. ಇನ್ನು ತನ್ನ ವರ ಇದ್ದರೆ ಅದನ್ನು ಆಗಗೊಳಿಸುತ್ತಾನೆ. ಅದಕ್ಕಾಗಿಯೇ ಅವನು ಅವತಾರ ಮಾಡಿಬಿಡ್ತಾನೆ ದೇವರು. ತನ್ನ ಮಾತನ್ನು ಆಗಗೊಡಬೇಕು, ಪರಲೋಕದ ವಿಚಾರದಲ್ಲಿ ಮತ್ತು ಈ ಲೋಕದ ವಿಚಾರದಲ್ಲಿ ಆಗಗೊಡಬೇಕು ಅಂತ ದೇವರೇ ಅವತಾರವೇ ಮಾಡಿಬಿಡ್ತಾನೆ. ಏತದರ್ಥೋವತಾರಶ್ಚ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ಆದ್ದರಿಂದ 3 ಲೋಕದ ಗುರುಗಳಾದ ಬ್ರಹ್ಮದೇವರಿಗೆ ಮತ್ತು ತತ್ಸಮಾನ ಕಕ್ಷೆಯ ಮುಖ್ಯ ಪ್ರಾಣನ ಮಾತನ್ನು ಯಾವ ಯಾವ ಹಂತದಲ್ಲಿ ನಡೆಸಿಕೊಡ್ತಾನೆ, ಅದರಿಂದಾಗಿ ಗುರುಗಳ ಆಸರೆ ಎನ್ನುವುದು ಎಷ್ಟು ಮುಖ್ಯ ಅನ್ನೋದು ಇದರ ಅಭಿಪ್ರಾಯ. ವಣಿಜ ಇವೋಚ್ಛ್ವಸಂತ್ ವ್ಯಸನ ಶತಾಬ್ಧಿ ತಾರಂ. ವ್ಯಸನ ಅಂತಂದರೆ ಚಟ, ಒಂದರ್ಥ ಚಟ. ಚಟ ಅಂದ್ರೇನು? ರಾಘವೇಂದ್ರ ಸ್ವಾಮಿಗಳು ಅವರ ಪರಿಮಳ ನ್ಯಾಯಸುಧಾ ಟಿಪ್ಪಣಿಯಲ್ಲಿ ಬರೀತಾರೆ, ಏನ ವಿನಾ ಚಿತ್ತ ವಿಕ್ಷೋಭ ತದ್ವ್ಯಸನಂ ಅಂತ. ಯಾವುದನ್ನು ಬಿಟ್ಟರೆ ಮನಸ್ಸು ವಿಲ ಒದ್ದಾಡೋಗ್ಬಿಡುತ್ತೋ ಅದು ವ್ಯಸನ ಅಂತ. ಕಾಫಿಯನ್ನೋ ಟೀಯನ್ನೋ ಬಿಟ್ಟರೆ ಮನಸ್ಸು ವಿಲ ಒದ್ದಾಡಿದ್ರೆ ಓ ಇದು ಚಟ ಆಗಿದೆ ಅಂತ ಅರ್ಥ. ಈ ತರಹದ ವ್ಯಸನವನ್ನು ದಾಟುವಂತೆ ಆಗಬೇಕು ನಮ್ಮ ಮನಸ್ಸು. ಇದು ಗುರುಗಳ ಅನುಗ್ರಹದಿಂದ ಸಾಧ್ಯ. ವ್ಯಸನ ಶತಾಬ್ಧಿ ತಾರಂ. ಯಾವುದೇ ಆಗಲಿ ಅದು ಚಟ ಆಗಬಾರದು. ರಘುಪ್ರೇಮ ತೀರ್ಥರ ಜೀವನ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಅವರು ಪೂರ್ವಾಶ್ರಮದಲ್ಲಿ ಇದ್ದರು. ಮಲತಾಯಿಯ ಬಿರುನುಡಿಗಳಿಂದ ಬೇಸರಗೊಂಡು ಅವರು
ಬಾಬಾಜಿ ವೇಷ ಧರಿಸಿ ಟೂರ್ ಕೊಟ್ಟೋದು. ಆಗಿನ ಕಾಲದಲ್ಲಿ ಅವರು ಕ್ವೆಟ್ಟಾ, ಪೇಶಾವರ, ಅವಾಗ ಪಾರ್ಟಿಷನ್ ಆಗಿರಲಿಲ್ಲ, ಭಾರತದ್ದೇ ಭಾಗ ಆಗಿತ್ತು. ಅಲ್ಲಿಗೆಲ್ಲ ಹೋಗಿ ಬಂದ್ಬಿಟ್ಟಿದ್ದಾರೆ ಅವರು. ಅಲ್ಲಿ ಜೊತೆಗೆ ಒಬ್ಬ ಸಂಗೋರಾಮ ಅಂತ ಒಬ್ಬ ಜೊತೆ ಆದ, ಅವನು ಬಾಗಲಕೋಟೆಯವ. ಅವನ ಜೊತೆಗೆ ಇವರಿದ್ದರು. ಅವನಿಗೆ ಅಫೀಮ್ ಗುಳಿಗೆ ನುಂಗುವಂತಹ ಚಟ. ಅಫೀಮ್ ಗುಳಿಗೆ ನುಂಗಬೇಕು ಅಂತಂದರೆ ಭಾರೀ ಇದಾಗಬೇಕು, ಏನು ಊಟ ಗೀಟ ಎಲ್ಲ ಚೆನ್ನಾಗಿ ಆಗಬೇಕು, ಅದಾದಮೇಲೆ ತೊಗೊಂಡ್ರೆ ಸುಖವಾಗಿರುತ್ತೆ. ಅದೊಂದು ಆ ತರಹ ಅಂತೆ. ಅದಕ್ಕೆ ಅವನೇನು ಮಾಡ್ತಾ ಇದ್ದ, ಒಂದು ಒಲೆ, ಆಮೇಲೆ ಎಲ್ಲವನ್ನು ಕಟ್ಟಿಗೆ, ಇದ್ದಿಲು ಎಲ್ಲ ಹೊತ್ತುಕೊಂಡು ದೊಡ್ಡ ಬ್ಯಾಗು, ಅದರಲ್ಲಿ ಎಲ್ಲ ಇಟ್ಟುಕೊಂಡು ಎಲ್ಲ ಭಿಕ್ಷೆ ಕೇಳಿ ದುಡ್ಡು ಕೊಡು ಅಂತ ಹೇಳಿ ಹೆದರಿಸಿ ಬೆದರಿಸಿ, ಅಂದರೆ ಶಾಪ ಕೊಟ್ಬಿಡ್ತೀನಿ ಇತ್ಯಾದಿ ಇತ್ಯಾದಿಗಳಾಗಿ ಹೆದರಿಸಿ ಆಗೋದು. ಎಲ್ಲಾದರೂ ಭೋಜನ, ಮಹೋತ್ಸವದ ಭೋಜನ ಆಗ್ತಾ ಇದ್ದರೆ ಹೋಗಲು ಕೂತ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದ. ಏಕೆಂದರೆ ಈ ಕಾರಣದಿಂದ. ಇವರು ಯಾಕೆ ಹಾಗೆ ಮಾಡ್ತಿ, ಅವರು ಇಟ್ಕೊಂಡಿದ್ದು ಪಂಚೆ, ಅಂದರೆ ಮಡಿಪಂಚೆ, 2-3 ಮಡಿಪಂಚೆ, ಅದು ಏನು ಅಲ್ಲೇ ಹೊದ್ಕೊಂಡಿರ್ತಿದ್ರು. ಒಂದು ಧಾವಳಿ, ತಲೆಗೂದಲು ಉದ್ದ ಬಿಟ್ಟಿದ್ರು, ಅಲ್ಲೇ ತಲೆಗೂದಲಲ್ಲೇ ಒಂದು ಸುದರ್ಶನ ಶಂಖ, ಅಷ್ಟೇ. ದೇವರ ಪೂಜೆಗೆ ಹೇಗೆ ಹಾಗೆ ಅಷ್ಟೇ ಇಟ್ಕೊಂಡು ಸುಖವಾಗಿ ತಿರುಗಾಡ್ತಾ ಇದ್ರು. ಇವನು ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾನೆ ಸಾಮಾನು ಇಟ್ಕೊಂಡು. ಹೇಳಿದ್ರಂತ ಇವರು, ಬೇಡಪ್ಪ ಇದು ಕೆಟ್ಟ ಚಟ, ನಿಮಗೇನ್ರಿ ಗೊತ್ತು, ನೀವೊಮ್ಮೆ ಇದಕ್ಕೆ ಸಿಕ್ಕಾಕೊಳ್ಳಿ, ಆಮೇಲೆ ನೀವು ಇದನ್ನು ಬಿಡೋರಂತೆ. ಆಯ್ತಪ್ಪ, ಇದು ಚಟ ಆಗಬೇಕಾದ್ರೆ ಎಷ್ಟು ದಿವಸ ಮಾಡಬೇಕು? ಅವನು ಎಷ್ಟೋ ಒಂದು ಟೈಮ್ ಹೇಳಿದ, ಒಂದು 30 ದಿವಸವೋ ಏನೋ ಹೇಳಿದ. ಆಯ್ತು, 60 ದಿವಸ ತೊಗೋತೇನೆ, ತಗೋ, ನೀನು ಹೇಳಿದರೆ ಡಬಲ್. ಎಷ್ಟು ದಿವಸ ಅಂತ ನಂಗೆ ನೆನಪಾಗ್ತಾ ಇಲ್ಲ ಈಗ, ಇರಲಿ, ನೀನು ಹೇಳಿದರೆ ಡಬಲ್. ಅಫೀಮು ಪೊಗದಸ್ತಾಗಿ ಊಟ ಮಾಡಿ ಅಫೀಮ್ ತಗೊಳ್ತಾ ಇದ್ರು. ಆಮೇಲೆ ನನಗೆ ಚೆನ್ನಾಗಿ ಅಭ್ಯಾಸ ಆಗಿದೆಯಾ? ಹೌದು, ನಿಮಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ಮಾರನೇ ದಿವಸ ಬಿಟ್ಬಿಟ್ರು. ಅಷ್ಟು ದಾರ್ಢ್ಯ ಮನಸ್ಸಿನಲ್ಲಿ. ಆಮೇಲೆ ಅವನು ಬಿಡಲಿಲ್ಲ, ಅದು ಹೇಗೋ ಬುದ್ಧಿ ಕಲಿಸಿ ಅವನು ಬಿಡಿಸಿದ್ರು, ಅದು ಬೇರೆ. ಅಂದರೆ ಈ ತರಹದ ವ್ಯಸನಗಳನ್ನು ದಾಟಿಸಬೇಕು ಅಂತಂದರೆ ಗುರುಗಳ ಅನುಗ್ರಹ ಇರಬೇಕು. ಇಲ್ಲಾಂದರೆ ಮನಸ್ಸು ಒಂದರಲ್ಲಿ ಸಿಕ್ಕಿ ವಿಲ 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 ಒದ್ದಾಡೋಗತ್ತೆ. ಮನಸ್ಸಿಗೆ ಶಕ್ತಿಯನ್ನು ನೀಡುವವರು ಗುರುಗಳು. ಅಂದರೆ ಮುಖ್ಯ ಪ್ರಾಣ ಬ್ರಹ್ಮದೇವರು, ಇವರ ಅನುಗ್ರಹದಿಂದ ಮನಸ್ಸು ನಿಸ್ಸಂಗವಾಗಿ ಹೋಗುತ್ತೆ. ದೋಷ ಇದ್ದರೂ ಕೂಡ ಇದಕ್ಕೆ ನಾವು ಅಂಟಿಕೊಂಡಿರಬೇಕು ಅಂತನ್ನುವ ದೌರ್ಬಲ್ಯ ಇದೆಯಲ್ಲ, ಅದು ಹಚ್ಚಿಕೊಳ್ಳೋದು ಅಥವಾ ಮನಸ್ಸಿನ ಸಂಘ, ಹೀಗೆ ಹೇಳ್ತಾರೆ. ಆ ಮನಸ್ಸಿನ ಸಂಘವನ್ನು ಯಾವುದಕ್ಕೂ ಅಂಟಿಕೊಳ್ಳದೆ, ಅಪಾಯ ಮಾಡಿಕೊಳ್ಳದೆ ದಾಟುವಂಥದ್ದು ಗುರುಗಳ ಅನುಗ್ರಹ ಇದ್ದಾಗ. ಅದಕ್ಕೆ ಹೇಳಿದ್ದು ವ್ಯಸನ ಶತಾಬ್ಧಿ ತಾರಂ, ಸಾವಿರಾರು ವ್ಯಸನಗಳೆಂಬ ಅಬ್ಧಿ ಕಡಲನ್ನು ತಾರಂ ದಾಟಿಸುವಂಥದ್ದು ಗುರೋಹ ಚರಣಂ, ಮುಖ್ಯ ಪ್ರಾಣನ ಬ್ರಹ್ಮದೇವರ ಅಡಿದಾವರೆಗಳು. ಅದರಿಂದಾಗಿ ಚಿಂತನೆ ಮಾಡ್ತಾ ಇರಬೇಕು. ಯಾರಿಗೆ ಇಂತಹ ಗುರುಗಳು ಸಿಕ್ಕಿಲ್ಲ ಒದ್ದಾಡ್ತಾರವರು. ವಣಿಜ ಇವೋ ಶ್ವಸಂತಿ ಅಕೃತ ಕರಣಧರ ಜಲಧೌ, ಸಮುದ್ರದಲ್ಲಿ ಅಕೃತ ಕರ್ಣಧಾರ ಅಥವಾ ಕರ್ಣಧರ ಅಂತಂದರೆ ಚುಕ್ಕಾಣಿ ಹಿಡಿದವ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಕರ್ಣಧರ, ಕರ್ಣ ಅಂತಂದರೆ ಹಡಗು ಚಲಾಯಿಸುವ ಯಂತ್ರ, ಅದನ್ನು ಹಿಡಿದವ ಕರ್ಣಧಾರ. ಆ ಕರ್ಣಧಾರ ಅಥವಾ ಕರ್ಣಿಕ, ಅವನು ಕಪ್ತಾನ ಆಗಿದ್ದು ಹಿಂದಿಯಲ್ಲಿ. ಆ ಕಪ್ತಾನ ಕ್ಯಾಪ್ಟನ್ ಆಗೋದ. ಎಲ್ಲಿ? ಇಂಗ್ಲೆಂಡಿನಲ್ಲಿ. ಹಡಗಿಲ್ಲ, ನೀರಿಲ್ಲ, ಕ್ರಿಕೆಟ್ ಟೀಮು ಕ್ಯಾಪ್ಟನ್. ನೋಡಿ, ಹೀಗೆ ಶಬ್ದಗಳು ಅರ್ಥ ಕಳ್ಕೊಳ್ಳೋದು ಹೀಗೆ. ಕಪ್ತಾನ ಇದ್ದದ್ದು
ಕರ್ಣಧಾರ ಇದ್ದದ್ದು, ಕಪ್ತಾನ ಆದ ಬಗೆ ಇದು. ತಥಾಚ ಅಕೃತ ಕರ್ಣಧರಾಹ, ಹಡಗಿನ ಚಾಲಕ ಇಲ್ಲದ, ಹಡಗಿನಲ್ಲಿ ಕುಳಿತ ವಣಿಜೈವ, ವ್ಯಾಪಾರಿಗಳಂತೆ ಉಚ್ಛ್ವಸಂತಿ, ಮೇಲುಸುರು ಬಿಡ್ತಾರೆ ಜನರು ಈ ಸಂಸಾರ ಸಾಗರದಲ್ಲಿ. ಈ ಎಲ್ಲರಿಗೂ ಒಂದು ಭ್ರಮೆ ಇದೆ. ಯಾಕೆ ಬಹಳ ಜನ ವ್ಯಾಪಾರಿಗಳು ಜೈನರಾದರು, ಬಹಳ ಜನ ವ್ಯಾಪಾರಿಗಳು ಬೌದ್ಧರಾದರು? ಯಾಕೆ ಅಂದರೆ ವೇದದಲ್ಲಿ ನಮ್ಮ ಹಡಗನ್ನು ರಕ್ಷಿಸು ಅಂತ ಹೇಳಿ ಒಂದೇ ಒಂದು ಸೂಕ್ತ ಇಲ್ಲ. ಅದವರು ಭ್ರಮೆ ಇರಲಿ, ಒಂದೇ ಒಂದು ಸೂಕ್ತ ಇಲ್ಲ. ಯಾಕೆ ಅಂದರೆ ವೈದಿಕರ ಕಾಲದಲ್ಲಿ ಹಡಗೇ ಇರಲಿಲ್ಲ, ಹೀಗೆಲ್ಲ ತೀರ್ಮಾನ ಮಾಡಿಬಿಡ್ತಾರೆ. ವೈದಿಕರ ಕಾಲದಲ್ಲಿ ಹಡಗು ಇರಲಿಲ್ಲ, ಹಡಗು ಇರಲಿಲ್ಲ. ಆದ್ದರಿಂದ ನಮ್ಮ ಹೊಯ್ದಾಡುತ್ತಿರುವ ಕಡಲ ಅಲೆಗಳ ಪೆಟ್ಟು ತಿನ್ನುತ್ತಿರುವ ಹಡಗನ್ನು ರಕ್ಷಿಸು ಅಂತ ಹೇಳಿ ಒಂದೇ ಒಂದು ಪ್ರಾರ್ಥನೆ ಇಲ್ಲ ಅಂತ ಅವ್ರಿಗೇನು ಹೇಳಬೇಕು? ವೇದ ಅನ್ನೋದು ಎಡಿಟ್ ಮಾಡಿದವರು ವೇದವ್ಯಾಸರು, ಮತ್ತು ಸಮುದ್ರ ದೇವತೆ ವರುಣ, ಅವನನ್ನು ಸ್ತೋತ್ರ ಮಾಡಿದ್ರೆ ಆಯಿತು. ವೈದಿಕ ಕರ್ಮಾಚರಣೆಗೆ ತೊಂದರೆ ಆಗತ್ತೆ ಅಂತ ಹೇಳಿ ಯಾವ ವೈದಿಕರು ಕಡಲಿನಲ್ಲಿ ಪ್ರಯಾಣವೇ ಮಾಡ್ತಾ ಇರಲಿಲ್ಲ, ಮತ್ತು ಸ್ತೋತ್ರ ಮಾಡೋದೆಂಥದ್ದು? ಅದರಿಂದಾಗಿ ಹಾಗಾದರೆ ಭಾರತೀಯರು ವೈದಿಕರಾದ ವ್ಯಾಪಾರಿಗಳು ಪ್ರಯಾಣವೇ ಮಾಡ್ತಿರ್ಲಿಲ್ವೇನು? ಪ್ರಯಾಣ ಮಾಡಿದ್ರಿಂದಲೇ ಅಲ್ಲೆಲ್ಲ ವೈದಿಕ ಮತ ವ್ಯಾಪ್ತವಾಗಿರೋದು. ಹಾಗಾದರೆ ಯಾಕೆ ಸ್ತೋತ್ರ ಕಂಡು ಬರ್ತಾ ಇಲ್ಲ? ಯಾರು ಹೇಳಿದ್ದು ಸ್ತೋತ್ರ ಕಂಡು ಬರ್ತಾ ಇಲ್ಲ ಅಂತ? ಬೇಕಾದಷ್ಟು ಪುರಾಣಗಳಲ್ಲಿ ಆ ಸ್ತೋತ್ರಗಳೆಲ್ಲ ಇವೆ. ಇವ್ರಿಗದರ ಐಡಿಯಾ ಬಂದಿಲ್ಲ, ಇವರು ಈ ತರಹ ತೀರ್ಮಾನ ಮಾಡೋದು. ಸ್ವಜನ ಸುತಾತ್ಮದಾರ ಧಾನ ಧನಧಾಮ ಪರ್ಧರಾಹ, ಸಂಸಾರದಲ್ಲಿ ತಮ್ಮ ಜನರು, ತಮ್ಮ ಮಕ್ಕಳು, ತಮ್ಮ ಹೆಂಡತಿ, ತಮ್ಮ ಹಣ, ತಮ್ಮ ಮನೆ, ಇವುಗಳಿಂದ ಏಗಿಕೊಂಡು ಉದ್ಧಾರ ಆಗ್ತಾ ಇಲ್ಲ ಅವರು. ಅಯ್ಯೋ ರಾಮ, ಬೈತಾ ಇದ್ದಾರಲ್ಲ. ಇದನ್ನು ಕೇಳ್ತಾ ಇದ್ದ, ಇದನ್ನು ಹೇಳ್ತಾ ಇದ್ದ ವ್ಯಕ್ತಿಗೂ ಎಲ್ಲರೂ ಇದ್ದರು. ಸ್ವಯಂ ರಚನೆ ಮಾಡಿದ ವೇದವ್ಯಾಸರೇ ಹೆಂಡತಿ, ಮಕ್ಕಳು, ಶಿಷ್ಯರು ಅವರಿಂದ ಕೂಡಿಕೊಂಡಿದ್ದರು. ಇದೆಲ್ಲ ಏನಿದು? ಅದಕ್ಕೆ ಮಧ್ವಾಚಾರ್ಯರ ತಾತ್ಪರ್ಯ ಏನಿದೆ ಅದನ್ನು ನಾವು ನೋಡಿದೆವು. ಇದರ ಅಭಿಪ್ರಾಯ ಏನು? ದೇವತೆಗಳು ಹೆಂಡತಿಯೊಡಗೂಡಿ ಸಾಧನೆ ಮಾಡುತ್ತಾರೆ. ಮನುಷ್ಯರಲ್ಲಿ ಆ ಸಾಧನೆಯಲ್ಲಿ ಹೆಂಡತಿ ಮಕ್ಕಳು ಜೊತೆಗಾರರಾಗ್ತಾರೆ ಅಂತ ಖಾತ್ರಿ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಈ ರೀತಿ ಹೇಳಿದ್ದೇ ವಿನಃ ಅದು ತಪ್ಪು ಅಂತ ಅಭಿಪ್ರಾಯ ಇಲ್ಲ. ಹೆಂಡತಿ ಮಾಡ್ಕೊಳ್ಳೋದೇ ತಪ್ಪು ಅಂತ ಇಲ್ಲ. ಅದರ ಸ್ಪಿರಿಟನ್ನು ತಿಳ್ಕೊಳ್ಬೇಕು. ಸುಖ ಶಾಂತಿ ಮತ್ವೈ ಹಿತಂತಿ ನತಾನಿ ನೃಣಾಂ ವಿಭವ ಉದ್ಯತಿಶ್ರಯತ ಆತ್ಮನಿತರ್ವರತೆ. ಆದ್ದರಿಂದ ಗುರುಗಳ ಸೇವೆಯಿಂದ ಸುಖದ ಪೂರ್ತಿ, ಗುರುಗಳ ಸೇವೆಯಿಂದ ಸಾಧನೆಯ ಪೂರ್ತಿ. ಗುರುಗಳ ಆಸರೆ ಇಲ್ಲದಿದ್ದರೆ ದಿಕ್ಕಾಪಾಲಾಗುವ ಪ್ರಸಂಗ ಅಂತ ಹೇಳಿ ಇದರ ಅಭಿಪ್ರಾಯ. ಇಲ್ಲಿ ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದು, ಗುರುಗಳು ಅಂತ ಹೇಳಿದರೆ ನಾವು ನಮ್ಮ ಮುಂದಿನವರು ಅಂದರೆ ಅವರಲ್ಲೂ ದೋಷಗಳಿರುತ್ತೆ. ನಮಗೆ ಪಾಠ ಹೇಳಿಕೊಡುವವರು ಅಂತ ಒಂದು ತೆಗೆದುಕೊಂಡ್ರೆ ದೋಷಗಳಿರುತ್ತೆ. ಕಡಿಮೆ ದೋಷ ಇರಬಹುದು ಅನ್ನೋದು ಬಿಟ್ಟರೆ ದೋಷ ಇರಲ್ವೇ? ಅವಾಗೇನು ಮಾಡೋದು? ಗುರುಗಳೇ ಬೇಡವೋ, ದೇವರೇ ಬೇಡವೋ? ಅಲ್ಲ, ಇವರಲ್ಲಿ ನಿಂತು
ಮುಖ್ಯಪ್ರಾಣ ಮತ್ತು ಬ್ರಹ್ಮದೇವರು ನಮಗೆ ಹೇಳ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡತಕ್ಕದ್ದು, ಬೇರೆ ಅಲ್ಲ. ಅದರಿಂದಾಗಿ ಸಜ್ಜನರ ದೋಷಗಳನ್ನು ಕಡೆಗಣಿಸಬೇಕು, ಅದನ್ನು ಎಲ್ಲೂ ಕೂಡ ಹೇಳಬಾರದು. ಯಾಕೆ ಕಡೆಗಣಿಸಬೇಕು? ಅವರಲ್ಲಿ ಇರುವ ಈ ಅದ್ಭುತವಾದ ವೇದಾಂತವನ್ನು ನಾವು ತಿಳಿದಿದ್ದೇವೆ ಅಂತ ಇಟ್ಟುಕೊಂಡು ಅವರ ದೋಷಗಳನ್ನು, ಅಂದರೆ ಅದು ತೀವ್ರ ಶಾಸ್ತ್ರ ವಿರೋಧಿ ಎಲ್ಲದಿದ್ದರೆ, ಯಾರೋ ಒಬ್ಬರು ಅವರು ಶಿಷ್ಯರಿಗೆ ಹೇಳ್ತಾ ಇದ್ರು, ನನ್ನನ್ನು ಅಪರೋಕ್ಷ ಜ್ಞಾನಿ ಅಂತ ಪ್ರಚಾರ ಮಾಡಬೇಕು ನೀವು ಅಂತ. ಆ ಥರದ್ದೆಲ್ಲ ಇದ್ದರೆ ಆ ಗುರುಗಳಿಂದ ದೂರ ಇರೋದು ಒಳ್ಳೆಯದು. ನನ್ನನ್ನು ಗರುಡನ ಅವತಾರ ಅಂತ ಹೇಳಬೇಕು ನೀವು ಅಂತ. ಅವ್ರಿಗೆ ಗೊತ್ತಿರಲಿಲ್ಲ ಗರುಡನಿಗೆ ಅವತಾರ ಇಲ್ಲ ಅಂತ. ಹೀಗಾಗಿ ಅವರು ಶಿಷ್ಯರಿಗೆಲ್ಲ ಆರ್ಡರು, ನನ್ನನ್ನು ಗರುಡನ ಅವತಾರ ಅಂತ ಹೇಳಬೇಕು ನೀವು ಅಂತ ಒತ್ತಾಯ ಮಾಡ್ತಾಯಿದ್ರು. ಆ ಥರದ ಬಂದರೆ ಅವರಿಂದ ದೂರ ಸರಿಬೇಕು. ಹೀಗಾಗಿ ಅದು ಗೊತ್ತಾಗೋದು ಹೇಗೆ? ಅದಕ್ಕಾಗಿ ಶಾಸ್ತ್ರದ ಪಂಕ್ತಿಯನ್ನು ಮುಂದೆ ಇಟ್ಟುಬಿಡೋದು, ಅಂಥವ್ರ ಹತ್ರ ಹೋಗಬೇಕು. ಅದನ್ನು ಹೋಲ್ಡ್ ಮಾಡಿ ನಾವು ಹೇಳಿದ್ದನ್ನು ಕೇಳಿಕೊಂಡು ಹೋಗಿ ಅನ್ನುವ ಗುರುಗಳ ಹತ್ರ ಹೋಗಬಾರದು. ಆವಾಗ ಏನಾಗುತ್ತೆ, ಶಾಸ್ತ್ರದ ಹಿನ್ನೆಲೆಯಲ್ಲಿ ಕೇಳಿದಾಗ, ಶಾಸ್ತ್ರದ ಹಿನ್ನೆಲೆಯನ್ನು ನೋಡಿದಾಗ, ಆ ಪಂಕ್ತಿಯನ್ನು ನಮ್ಮ ಮುಂದೆ ತೆರೆದಿಟ್ಟಾಗ ನಾವೇನು ಮಾಡ್ತೇವೆ, ಇವರು ಹೇಗೆ ನೋಡ್ತಾರೆ, ಇವರು ಹೇಗೆ ಓದ್ತಾರೆ, ಇವರ ಅಧ್ಯಯನ ವ್ಯಾಪ್ತಿ ಏನು ಅಂತೆಲ್ಲ ನೋಡ್ತಾ ಹೋಗ್ತೇವೆ. ಆವಾಗ ಅವ್ರಿಗೆ ಜಡ್ಜ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ತರಹದವರ ಹತ್ರನೇ ಹೋಗಬೇಕು. ನಾವಿದು ಹೇಳ್ತಾ ಇದ್ದೀವಿ, ನಾವು ಹೇಳ್ತಾ ಇರ್ತೀವಿ, ನೀವು ಕೇಳ್ತಾ ಇರಬೇಕು ಅಂತನ್ನುವವ್ರ ಹತ್ರ ಹೋಗಬಾರದು. ಇದಿಷ್ಟು. ಅದರಿಂದಾಗಿ ಇಲ್ಲಿ ಇರುವ ಗುರುಗಳ ಮಿತಿಯನ್ನು ತಿಳಿದು, ಈ ಗುರುಗಳ ಒಳಗಡೆ ಇದ್ದು ನಮಗೆ ಶಾಸ್ತ್ರಾಧ್ಯಯನವನ್ನು ಮಾಡಿಸುವ, ತನ್ಮೂಲಕ ದೇವರ ಬಗೆಗೆ ಅರಿವು ನೀಡುವ ಪ್ರಧಾನ ಗುರುಗಳು ಅಂತಂದರೆ ಬ್ರಹ್ಮದೇವರು ಮತ್ತು ಮುಖ್ಯಪ್ರಾಣ, ಅವರ ಆಸರೆ ಬೇಕು ಅಂತ ಆಚಾರ್ಯರು ಅದಕ್ಕೆ ಅಷ್ಟು ಬರೆದದ್ದು. ಇಲ್ಲ ಅಂದರೆ ಗೊಂದಲವೋ ಗೊಂದಲ. ನಾವಾದರೂ ಎಷ್ಟೋ ಸುಖವಾಗಿದ್ದೇವೆ. ಉತ್ತರದಲ್ಲಿ ಪಾಪ ನಾವು ದೇವಮಾನವರು ಅಂತ, ಅವನ್ಯಾರೋ ಒಬ್ಬ ಗುರು ಅಂತೆ, ಅದು ಹಾಲು ಅವನ ಕಾಲನ್ನು ತಾಗಿಕೊಂಡು ಹೋಗೋದಂತೆ. ಆ ಹಾಲಿನಿಂದ ಖೀರು ಮಾಡಿ ಎಲ್ಲರೂ ಕುಡಿತಾ ಇದ್ದರು. ಈ ಪರಿ ಅವನ ಹೆಸರು ಎಂಥದೋ ಇದೆ, ಆ ತರಹ. ಈ ನೋಡಿ, ಉತ್ತರದವರು ಪಾಪ ಮುಗ್ಧರು, ಅವ್ರಿಗೆ ಗೊತ್ತಿಲ್ಲ. ಕೇವಲ ಭಾವುಕತೆ ಇದೆ ಅವರಲ್ಲಿ. ಬುದ್ಧಿ ಮತ್ತು ಭಾವ ಎರಡು ಸಮಪಾತಳಿಯಲ್ಲಿ ಸಾಗಬೇಕು. ಕೇವಲ ಬುದ್ಧಿಜೀವಿಯಾಗಿರ್ತೇನೆ ಅಂತ ಹೋದರೂ ಜೀವನ ಬರಡು. ಕೇವಲ ಭಾವಜೀವಿಯಾಗಿರ್ತೇನೆ ಅಂತಂದರೆ ಬೇರೆಯವರಿಂದ ವಂಚಿತರಾಗುವ ಪ್ರಸಂಗ. ಬುದ್ಧಿ ಮತ್ತು ಭಾವ ಅನ್ನೋದು ಜೀವನದ ಬಂಡಿಗೆ ಎರಡು ಚಕ್ರಗಳಿದ್ದ ಹಾಗಿರಬೇಕು. ಅದು ಸಂತುಲನ ಆಗತ್ತೆ. ಇಷ್ಟು ಆಚಾರ್ಯರು ಅವತ್ತು ಎಚ್ಚರ ಕೊಟ್ಟರು ನಮಗೆ. ಇನ್ನು ಜಯತೀರ್ಥರು ಪ್ರಮೇಯ ದೀಪಿಕಾದಲ್ಲಿ ಒಂದು ಸಂಗತಿ ಹೇಳ್ತಾರೆ. ವೇದವ್ಯಾಸರು ಯಾಕೆ ಪ್ರಮಾಣ ಅಂದರೆ, ಮೊದಲ ಹಂತದಲ್ಲಿ ಫಸ್ಟ್ ಸ್ಟೆಪ್ಪಿನಲ್ಲಿ ನೀವು ವೈದಿಕರು ಆದ್ದರಿಂದಾಗಿ ಪ್ರಮಾಣ ಅಂತ ಇಟ್ಕೊಳ್ಳಿ ಅಂತಾರೆ. ಯಾಕೆಂದರೆ ವೇದವ್ಯಾಸರು ಅಂದರೆ ನಾರಾಯಣ ವೇದವನ್ನು ಮೀರಿದವ. ವೇದಾದಪಿ ಪರಂ ಚಕ್ರೆ, ಮಹಾಭಾರತ ಅನ್ನೋದು ವೇದಕ್ಕಿಂತಲೂ ಮಿಗಿಲು. ಹೌದಾ? ಹೌದು. ಆದರೆ ಮಹಾಭಾರತ ಪ್ರಮಾಣ ಅಂತ ಚಿಕ್ಕ ಮಕ್ಕಳಿಗೆ ಹೆಂಗೆ ಹೇಳಬೇಕು? ನೋಡಪ್ಪ, ವೇದದಲ್ಲಿರೋದನ್ನು ಸಂಗ್ರಹ ಮಾಡ್ತಾ ಇದೆ. ವೇದದಲ್ಲಿ ಪುರುಷ ದೋಷ ಇಲ್ಲ. ಯಾಕೆಂದರೆ ಒಂದು ಮಾತಿನಲ್ಲಿ ದೋಷ ಬರಬೇಕು ಅಂದರೆ ಯಾವುದರಿಂದ ಬರುತ್ತೆ? ಮಾತೇ ಸ್ವಯಂ ದುಷ್ಟ ಅಲ್ಲ. ಮಾತಿನಲ್ಲಿ ಪುರುಷ ದೋಷ ಪ್ರವೇಶ ಆಗಿರೋದ್ರಿಂದಾಗಿ ದುಷ್ಟ ಮಾತೇ. ಇವಾಗ ಒಬ್ಬ ಕಳ್ಳ ಮೋಸಗಾರ ನಿಮಗೆ ಹೇಳ್ತಾನೆ, ಮೋಸ ಮಾಡುವವ ಅಲ್ಲಿ ಹೇಳ್ತಾನೆ, ನದ್ಯಾಸ್ತೀರೇ ಪಂಚಫಲಾನಿ ಸಂತಿ, ನದಿ ತೀರದಲ್ಲಿ 5 ಹಣ್ಣುಗಳಿವೆ
ಹೋಗಿ ನೋಡ್ತೀರಾ? ಇಲ್ಲ. ಅದಿಲ್ಲ ಅಂದ ಮಾತ್ರಕ್ಕೆ ನದಿ ಅನ್ನೋ ಶಬ್ದಕ್ಕೆ ನದಿ ಅನ್ನುವ ಅರ್ಥ ಇಲ್ವೇ? ತೀರ ಅನ್ನೋ ಶಬ್ದಕ್ಕೆ ತೀರ ಅಂತ ಅರ್ಥ ಇಲ್ವೇ? ಪಂಚ ಅನ್ನೋದಕ್ಕೆ 5 ಅಂತ ಅರ್ಥವೇ ಇಲ್ವೇ? ಆ ಪದಕ್ಕೆ ಅರ್ಥ ಇದ್ದೇ ಇದೆ. ಹಾಗಾದರೆ ಆ ಮಾತು ಸುಳ್ಳು ಅಂದರೆ ಏನರ್ಥ? ಅವನ ದೋಷ ಪ್ರಕಾಶ ಆಯಿತು ಅಂತ ಅಷ್ಟೇ ಅರ್ಥ. ಅಷ್ಟೇ. ಅವನ ಅಜ್ಞಾನವೋ ದೋಷವೋ ಅಥವಾ ಮೋಸ ಮಾಡುವ ಬಯಕೆಯೋ ಪ್ರಕಾಶ ಆಯಿತು. ಅದರಿಂದಾಗಿ ಯಾವ ಮಾತು ಕೂಡ ದುಷ್ಟ ಅಲ್ಲ. ಮಾತು ದೋಷ ಆಗೋದು ಹೇಗೆ? ಪ್ರಯೋಗಿಸುವವನ ದೋಷದ ಮೇಲೆ. ಅಪೌರುಷೇಯವಾದ ವೇದದಲ್ಲಿ ಪುರುಷ ದೋಷದ ಪ್ರವೇಶವೇ ಇಲ್ಲ. ಅದರಿಂದಾಗಿ ಅದು ಪ್ರಮಾಣ. ಮೊದಲು ಹಂಗೆ ತಿಳ್ಕೊಳ್ಳಿ. ಆ ವೇದವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟದ್ದಾದ್ರಿಂದಾಗಿ ಮಹಾಭಾರತ ಪ್ರಮಾಣ. ವೇದವ್ಯಾಸರು ಯಾಕೆ ಪ್ರಮಾಣ? ವೇದವನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ವೇದವನ್ನು ವಿಭಾಗ ಮಾಡಬೇಕಾದ್ರೆ ವೇದದ ಅರ್ಥ ಗೊತ್ತಿಲ್ಲದೆ ಇರತ್ತೆ. ಹೀಗಾಗಿ ವೇದವ್ಯಾಸರು ಪ್ರಮಾಣ. ಆಮೇಲೆ ವೇದವ್ಯಾಸರನ್ನು ಅಧ್ಯಯನ ಮಾಡಿ ಆದಮೇಲೆ ನೋಡಪ್ಪ, ಮಹಾಭಾರತ ಅನ್ನೋದು ವೇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಅದು. ಹೀಗಾಗಿ ವೇದವ್ಯಾಸರನ್ನೇ ಒಪ್ಪಬೇಕಾದ್ರೆ ಏನಂತ ನೋಡಪ್ಪ, ವೇದಾನುಯಾಯಿಗಳು ಅಂತ ಒಪ್ಪಬೇಕು. ಅದು ಪಾಯಿಂಟ್. ವೇದವ್ಯಾಸರನ್ನು ಯಾಕೆ ಒಪ್ಪಬೇಕು? ವೇದಾನುಯಾಯಿ ಅಂತ ಮೊದಲನೇದಾಗಿ ಒಪ್ಪಿ ಅಂತ. ಹೀಗಾಗಿ ಗ್ರಂಥ ನಿರಪೇಕ್ಷವಾಗಿ ಪಾಠ ಮಾಡುವವ ಅಂದರೆ ಗ್ರಂಥ ನಾನು ಹೇಳಿದ್ದನ್ನು ಕೇಳಿ ಅಷ್ಟೇ, ಹಾಗೆ ಗ್ರಂಥವನ್ನು ನಿರಾಕರಣೆ ಮಾಡುವವ ಅವರನ್ನು ಗುರು ಅಂತ ಸ್ವೀಕರಿಸಬೇಡಿ. ಅವ್ರಿಗೆ ಗೊತ್ತಿತ್ತು. ಯಾಕೆಂದರೆ ಇವಾಗ ಯಾವ ಸೋಕಾಲ್ಡ್ ಅವಧೂತರು, ಈಗ ಸೋಕಾಲ್ಡ್ ಗುರೂಜಿಗಳು, ಸದ್ಗುರು, ಇವರೆಲ್ಲರೂ ಕೂಡ ವೇದ ಏನು ಇದು ಮಾಡಿಬಿಡಿ, ನಾವು ಹೇಳಿದ್ದನ್ನು ಕೇಳಿ ಅಂತ. ಅವರು ವೇದದ ಮಾನ ಮರ್ಯಾದೆ, ವೇದಕ್ಕೆ ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾರೆ. ಯಾಕಂದರೆ ಅವರು ಓದಿಲ್ಲ. ಆದರೆ ಜನರನ್ನ ಹಾಳು ಮಾಡೋದು ಬಿಡ್ತಾ ಇಲ್ಲ. ಅವ್ರ ಅಜ್ಞಾನದಿಂದ ಪಾಪ ಜನರು ಸಫರ್ ಆಗಬೇಕು. ನಮ್ಮ ಜನರು ಮುಟ್ಟಾಳ್ರೆ ಬಿಡಿ, ಒಂದು ಸ್ವಲ್ಪ ಇಂಗ್ಲೀಷ್ ಬಂದುಬಿಟ್ರೆ ತಬಕ್ಕಂತ ಬಿದ್ದೋಗ್ಬಿಡ್ತಾರೆ. ಅದು ಒಂದು ಭಾಷೆ. ಜ್ಞಾನ ಅನ್ನೋದು ಭಾಷೆಯ ಮೂಲಕ ಬರಬೇಕೇ ವಿನಃ ಭಾಷೆ ಅನ್ನೋದೇ ಜ್ಞಾನವನ್ನು ಹೊರತುಪಡಿಸಿ ಯಾವತ್ತೂ ಗ್ರೇಟ್ ಆಗಲ್ಲ. ಅದರಿಂದ ಆಚಾರ್ಯರು ಅವತ್ತು ಎಚ್ಚರ ಕೊಟ್ಟರು. ಇದು ಗುರುಗಳ ಬಗೆಗೆ ಇರುವಂತಹ ನೋಟ್. ಯಸ್ಯ ದೇವೇ ಪರಾಭಕ್ತಿ ಅಂತನ್ನುವ ಶ್ವೇತಾಶ್ವತರದ ಮಾತಿನಲ್ಲಿ ಇಷ್ಟು ಆಳ ಇದೆ. ದೇವರಲ್ಲಿ ಹೇಗೆ ಭಕ್ತಿ ಇರಬೇಕೋ ಗುರುಗಳಲ್ಲಿ ಹಾಗೆ ಭಕ್ತಿ ಇರಬೇಕು. ಆ ಗುರು ಯಾರು? ನಮ್ಮ ಎದುರುಗಡೆ ಕಾಣುವವರಲ್ಲ, ಯಾಕೆಂದರೆ ಅವರಲ್ಲಿ ದೋಷ ಇದೆ. ಹಾಗಾದರೆ ಅವರಲ್ಲಿ ಗುರುತ್ವವನ್ನು ತಂದುಕೊಟ್ಟಂತಹ ಮುಖ್ಯಪ್ರಾಣ ಬ್ರಹ್ಮರಲ್ಲಿ ದೇವರಲ್ಲಿ ಇಟ್ಟಿರುವ ಪರಮಭಕ್ತಿ ಅವರಲ್ಲಿರಬೇಕು. ಅವನಿಗೆ ಅರ್ಥಗಳು ಹೊಳಿತವೆ ಅಂತ. ಮಹಾಭಾರತದಲ್ಲಿಯೂ ನೀವು ಅನೇಕ ಜನರು ಕೇಳಿದ್ದೀರಾ. ಮಹಾಭಾರತದಲ್ಲಿ ಬಂದಾಗ ಕಿಮೇಶಾಂ ಸತಾಮಿವ ಕಿಮೇಶಾಂ ಅಸತಾಮಿವ ಅಂತ. ಬ್ರಾಹ್ಮಣರಲ್ಲಿ ದೇವತ್ವ ಯಾವಾಗ? ಸ್ವಾಧ್ಯಾಯ ಮೊದಲಾದವುಗಳು ಮಾಡಿದಾಗ ದೇವತ್ವ, ಉಳಿದದ್ದೆಲ್ಲ ಅಲ್ಲ. ಅವರು ಮಾಮೂಲಿ ಮನುಷ್ಯರ ಥರ ಇರ್ತಾರೆ. ಇನ್ನು ಮುಂದೆ ಶಾಂತಿ ಪರ್ವದಲ್ಲಿ ಕೇಳ್ತಾನೆ, ಮಲ ಮೂತ್ರ ಕಾಮ ಎಲ್ಲವೂ ಸಮಾನ. ಗುರುಗಳು ಅಂತ ಯಾರಿರ್ತಾರೆ ಅವ್ರಿಗೂ ಸಮಾನ. ಮನುಷ್ಯರ ಎಲ್ಲ ದೋಷಗಳು ಗುರುಗಳಲ್ಲಿಯೂ ಇರ್ತವೆ, ಬ್ರಾಹ್ಮಣರಲ್ಲೂ ಇರುತ್ತೆ. ಹೆಂಗೆ ಗ್ರೇಟ್ ಬ್ರಾಹ್ಮಣ? ಸ್ವಾಧ್ಯಾಯ ಯೇಷಾಂ ದೇವತ್ವಂ ಮಾನುಷ್ಯಂ ಯದತೋನ್ಯಥ. ಸ್ವಾಧ್ಯಾಯ ಅನ್ನೋದು ದೇವ ಸನ್ನಿಧಿ ಕಾರಣ, ಉಳಿದದ್ದೆಲ್ಲ ಸ್ವಲ್ಪ ಗಟ್ಟಿ ಸ್ವಲ್ಪ ಚಿಲ್ಲರೆ. ಸ್ವಾಧ್ಯಾಯ ಅನ್ನೋದು ಗಟ್ಟಿ,
ಉಳಿದದ್ದೆಲ್ಲ ಚಿಲ್ಲರೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೊಳ್ಬೇಕು ಜನ. ಇಷ್ಟು ಗುರುಗಳಿಗೆ, ದೇವರಲ್ಲಿ ಎಷ್ಟು ಭಕ್ತಿಯೋ ಗುರುಗಳಲ್ಲಿಯೂ ಭಕ್ತಿ ಇರಬೇಕು ಅನ್ನೋದಕ್ಕೆ ಏನರ್ಥ? ಯಾಕಂದ್ರೆ ದುರುಪಯೋಗ ಆಗಬಾರದು. ಲೋಕದಲ್ಲಿ ಬಹಳ ಜನ ಅದನ್ನು ಈಗಾಗಲೇ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಜನ ಅದನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸರ್ತಿ ಗುರುಗಳು ಅಂತ ಒಪ್ಪಿದ ಮೇಲೆ ಅವರನ್ನು ಪೂರ್ತಿಯಾಗಿ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ನಿರ್ಬಂಧಾದಿಗಳನ್ನು ಮಾಡಿದ್ದಾರೆ. ಆದರೆ ನಾವು ತಿಳ್ಕೊಳ್ಬೇಕು, ಹಾಗಲ್ಲ, ಅದು ಹಾಗೆ ಅಲ್ಲ. ಶಾಸ್ತ್ರದ ಪಂಕ್ತಿಗಳನ್ನು ನಿಮ್ಮ ಮುಂದೆ ಇಡಬೇಕು. ನಿಮ್ಮನ್ನೇ ಯೋಚನೆ ಮಾಡುವಂತೆ ಪ್ರಚೋದನೆ ಮಾಡಬೇಕು. ಅವನಲ್ಲಿ ಆ ಗುರುಗಳ ಸನ್ನಿಧಾನ ಇರುತ್ತೆ. ವಿನಃ ನೀವು ಯೋಚನೆ ಮಾಡೋದು ನಿಲ್ಲಿಸ್ಬಿಡಿ, ತಲೆ ತೆಗೆದು ಪಕ್ಕದಲ್ಲಿ ಇಟ್ಬಿಡಿ, ನನ್ನ ಕೈಯಲ್ಲಿ ಕೊಟ್ಬಿಡಿ ಅಂತಂದರೆ ಅವನನ್ನು ನಂಬಬಾರದು. ಪ್ರಾಚೀನ ಭಾರತ ಸ್ಪಷ್ಟವಾಗಿ ಇದನ್ನು ಹೇಳಿದೆ. ದೇವರು ಅವರವರಿಗೆ ಅದನ್ನು ಅನುಭವಕ್ಕೆ ಬಂದ ಮೇಲೂ ಆ ಪಂಥವನ್ನೇ ಬಿಟ್ಬಿಡೋರು ಇರ್ತಾರೆ. ಇನ್ನು ಕೆಲವರು ತಮ್ಮ ನೋವನ್ನು ನುಂಗಿಕೊಂಡು ಮೌನವಾಗಿ ಇದ್ದು ಬಿಡ್ತಾರೆ. ತಮಗೆ ಆದ ಅನ್ಯಾಯವನ್ನು, ಗುರುಗಳು ಅಂತ ಹೇಳಿಕೊಂಡವರಿಂದ ಆದ ಅನ್ಯಾಯವನ್ನು ನುಂಗಿಕೊಂಡು ಮೌನವಾಗಿ ಇದ್ದು ಬಿಡ್ತಾರೆ. ಜೀವನ ಇಡೀ ಆ ನೋವು ಅವರನ್ನು ಕಾಡುತ್ತೆ. ಹಾಗೆಲ್ಲ ಆಗದೇ ಇರಲಿಕ್ಕೆ ಈ ಟಿಪ್ಸ್ ಬೇಕು, ಮಧ್ವರು ಕೊಟ್ಟ ಟಿಪ್ಸ್ ಬೇಕು. ಇತಿ ಸದಜಾನತಾಂ ಮಿಥುನತೋ ರಥಯೇ ಚರತಾಂ ಸುಖಯತಿ ಕೋನ್ವ್ಯಾದ್ಯ ವಿಜನೇ ಸ್ವನಿರಸ್ತ ಭಗೆ ಭುವಿ ಪುಣ್ಯತೀರ್ಥ ಸದನಾ ಹೃಷಯಃ ನಿವಿಶಂತ್ಯತಸ್ತು ಭವತಃ ಪದಾಂಬುಜಂ ಹೃದಾಗಭಿದಂ ದದತಿ ಸಕೃನ್ಮನಸ್ತ್ವಯಿ ಚಿದಾತ್ಮನಿ ನಿತ್ಯ ಸುಖೇನ ಪುನರುಪಾತತೆ ಪುರುಚತಾರಹರಾವತಥಂ. ಇದು ನಾವು ನೋಡ್ತಾ ಇರುವ 22ನೆಯ ವೇದದ ಅನುವಾದ, 22ನೆಯ ಅನುವಾದ. ಇದಕ್ಕೆ ಈ ಒಂದು ವೇದವ್ಯಾಸರ ಅನುವಾದಕ್ಕೆ ಮೂಲ ಯಾವುದು? ಇದು ವ್ಯಾಖ್ಯಾನ. ವ್ಯಾಖ್ಯೇಯವಾದದ್ದು ಯಾವುದು ಅನ್ನೋದಕ್ಕೆ ಮಧ್ವರು ಮಹಾರವಶ್ರುತಿ ಅಂತ ಒಂದು ವೇದ. ಯಾವುದು? ಮಹಾರವಶ್ರುತಿ. ಏನು ಹೇಳುತ್ತೆ? ಬ್ರಹ್ಮಾಜ್ಞಾತ್ವೇತಿ ಲೋಕ ಪ್ರವೃತ್ತಿಂ ಪ್ರವರ್ತತಾಂ ಕೋನು ಮೋಕ್ಷಂ ದದಾತಿ ಅತೋ ಬ್ರಹ್ಮೋಪಾಸತೆ ಸಾಧು ಧೀರಾ ನಾಹಂ ಭಾವಸ್ತೇತು ರುದ್ರಾಧಿವಾತಃ ಇತಿ ಮಹಾರವಶ್ರುತಿ. ಬ್ರಹ್ಮ ಅಜ್ಞಾತ್ವಾ, ಬ್ರಹ್ಮನನ್ನ ದೇವರನ್ನ ತಿಳಿಯದೆ ಲೋಕ ಪ್ರವೃತ್ತಿಯಲ್ಲೇ ಇರುವವರಿಗೆ ಮೋಕ್ಷವನ್ನು ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆ ಯಾಕೆ ಬೇಕು? ಸತ್ಮೇಲೆ ಎಲ್ಲರಿಗೂ ಮೋಕ್ಷವೇ ಆಗತ್ತಲ್ವಾ ಅಂತ ಒಂದು ಮತ ಇದೆ. ವೇದವ್ಯಾಸರು ಆ ಮತವನ್ನು ನಿರೂಪಣೆ ಮಾಡಿ ಖಂಡನೆ ಮಾಡ್ತಾರೆ. ಮರಣ ಅಂತಂದರೆ ಭೂತದಿಂದ ಬಿಡುಗಡೆ ಅಂತ ಮಹಾಭಾರತದ ಒಂದು ಮಾತಿದೆ. ಮರಣ ಅಂದ್ರೇನು? ಪಂಚಭೂತಗಳಿಂದ ಬಿಡುಗಡೆ. ಭೂತಬಂಧಸ್ತು ಸಂಸಾರೋ ಮುಕ್ತಿಸ್ತೇಭ್ಯ ವಿಮೋಚನಂ. ಪಂಚಭೂತಗಳಿಂದ ಬಿಡುಗಡೆಗೊಳ್ಳೋದು ಅಂದರೆ ಸಾಯೋತ್ತಾನೆ. ಸಾಧನೆ ಆಗಬೇಕು ಅಂತ ಒಬ್ಬರು ಪ್ರಶ್ನೆ. ಅದಕ್ಕೆ ಜೀವನೊಬ್ಬ ದೇಹ ಕಣ್ಮರೆಯಾದ ಮೇಲೆ ಜೀವನೊಬ್ಬ
ಈ ದೇಹದಿಂದ ಕಣ್ಮರೆಯಾದ ಮೇಲೆ ಎಲ್ಲ ರೀತಿ ಭೂತಬಂಧಗಳಿಂದ ಬಿಡುಗಡೆ ಆಗೋದೇ ಇಲ್ಲ. ಸೂಕ್ಷ್ಮವಾಗಿ ಇರುತ್ತೆ, ಇಷ್ಟು ಸ್ಥೂಲವಾಗಿ ಇರಲ್ಲ. ಆದ್ದರಿಂದ ಸಾಧನೆ ಬೇಕು ಅಂತ ಉತ್ತರ. ರಂಹತಿ ಸಂಪರಿಶ್ವಕ್ತಃ ಪ್ರಶ್ನ ನಿರೂಪಣಾಭ್ಯಾಮ್ ಅಂತ ವೇದವ್ಯಾಸರು ಹೇಳ್ತಾರೆ. ಈ ತರಹದವರು ಇದ್ದಾರೆ. ಅದಕ್ಕೆ ಒಂದು ವೇದ ಹೇಳಿತು, ಬ್ರಹ್ಮ ಅಜ್ಞಾತ್ವ, ದೇವರನ್ನು ತಿಳಿಯದೆ ಲೋಕ ಪ್ರವೃತ್ತಿಂ ಪ್ರವರ್ತತಾಂ, ಲೋಕದ ಪ್ರವೃತ್ತಿಯಲ್ಲೇ ಇರುವವರಿಗೆ ಯಾರೂ ಮೋಕ್ಷವನ್ನು ನೀಡುವುದಿಲ್ಲ. ಯಾರೇ ಆಗಿರಲಿ, ನೀವು ನಿಮ್ಮ ಪಾಡಿಗಿರಿ, ಲೋಕದಲ್ಲಿರಿ, ದೇವರು ಯಾಕೆ ಬೇಕು, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತನ್ನೋದು ಸಾಮಾನ್ಯ ಜನರಿಗಿರ್ತಕ್ಕಂಥದ್ದು, ಇಂಟಲೆಕ್ಚುವಲ್ಸ್ಗಲ್ಲ. ಬಹಳ ಇಂಟಲೆಕ್ಚುವಲ್ಸ್ಗೆ ಆ ತರಹದ ತೀರಾ ಸಾಮಾನ್ಯವಾದದ್ದನ್ನು ಕೊಡಲಿಕ್ಕಾಗಲ್ಲ. ಲೋಕದಲ್ಲಿ ಬಹಳ ಜನ ಅಂಥವರೇ ಇದ್ದಾರೆ. ಅದಕ್ಕೆ ಕರೆನ್ ಆರ್ಮ್ಸ್ಟ್ರಾಂಗ್ ಅಂತನ್ನುವ ಒಬ್ಬಳು ಮೇಧಾವಿ, ನಿಜವಾಗಿ ಮೇಧಾವಿನಿ. ಅವಳು ಹಿಸ್ಟ್ರಿ ಆಫ್ ಗಾಡ್ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾಳೆ. ಹಿಸ್ಟ್ರಿ ಆಫ್ ಗಾಡ್. ನಾನು ದೇವರನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕೆ ಅಂತಂದರೆ ಗಾಡ್ ಆಫ್ ಇಂಟೆಲೆಕ್ಚುವಲ್ ಈಸ್, ಗಾಡ್ ಆಫ್ ಇಂಟೆಲೆಕ್ಚುವಲ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ಗಾಡ್ ಆಫ್ ಕಾಮನ್ ಪೀಪಲ್. ದಟ್ಸ್ ವೈ ಐ ಡೋಂಟ್ ಬಿಲೀವ್, ಐ ಥಿಂಕ್ ಇಂಟೆಲಿಜೆನ್ಸ್ ಈಸ್ ಗಾಡ್ ಅಂತ ಬರೀತಾಳು. ಅವರವ್ರ ಬುದ್ಧಿ ಹೇಗೋ ದೇವರನ್ನು ಅವರವರು ಹಾಗಾಗಿ ನಿರೂಪಣೆ ಮಾಡ್ತಾರೆ. ಅಂತಿಮವಾಗಿ ಏನು, ಬುದ್ಧಿವಂತಿಕೆಯೇ ದೇವರು ಅಂತ ಅಂದ್ಬಿಟ್ಲು. ಅವಳು ಗೊತ್ತಾಗಲಿಲ್ಲ ಅವಳಿಗೆ. ಒಂದು ವಸ್ತುವನ್ನು ಬೇರೆ ಬೇರೆ ರೀತಿಯಾಗಿ ಚಿಂತನೆ ಮಾಡಿದರೆ, ಆ ವಸ್ತುವಿನ ಅಸ್ತಿತ್ವದ ತಪ್ಪಲ್ಲ, ಅದನ್ನು ಗ್ರಹಿಸಿದವರ ತಪ್ಪು ಅಂತ ಗ್ರಹಿಸಲಿಕ್ಕಾಗಲಿಲ್ಲ ಅವಳಿಗೆ. ಅವಳಿಗೆ ಯಾಕೆ ಹಾಗಾಯಿತು ಅಂತಂದರೆ, ಅವಳು ನೋಡಿದ್ದು ಮೂರೇ ಮತವನ್ನು. ಒಂದು ಖುರಾನ್, ಇನ್ನೊಂದು ಬೈಬಲ್, ಇನ್ನೊಂದು ತಾಲ್ಮುಡ್ ಮತ್ತು ಜಂಡವ್ಯಸ್ತ, ಎರಡು ಸೇರಿ ಒಂದು ಯೂನಿಟ್. ಮೂರು ತರಹದ ದೇವರನ್ನು ನೋಡಿದ. ಅವಳು ಮತ್ತೆಂತ ಗೊತ್ತಾಗಬೇಕು ಅವಳಿಗೆ. ಅದಕ್ಕೆ ಅವಳು ಹೇಳಿದ್ಲು, ಬುದ್ಧಿಜೀವಿಗಳ ದೇವರು ಬೇರೆ, ಸಾಮಾನ್ಯ ಮನುಷ್ಯರ ದೇವರು ಬೇರೆ, ಅಂದರೆ ಬುದ್ಧಿವಂತಿಕೆಯೇ ದೇವರಿರಬೇಕು ಅಂತ. ಅದರಿಂದಾಗಿ ಜನಸಾಮಾನ್ಯರಿಗೆ ನಿನ್ನ ಕೆಲಸ ನೀನು ಮಾಡಪ್ಪ, ನಿನಗೆ ಒಳ್ಳೆಯದಾಗತ್ತೆ, ದೇವರು ನಿನ್ನ ಮೋಕ್ಷ ಕೊಡ್ತಾನೆ ಅಂದ್ಬಿಡ್ತಾರೆ. ಯಾಕೆಂದರೆ ಅವರಿಗೆ ಜನಸಾಮಾನ್ಯರನ್ನು ಎತ್ತಿ ತಂದು ಅವರಿಗೆ ಅರ್ಥ ಆಗುವ ಹಾಗೆ ತಿಳಿ ಹೇಳೋದು ಬೇಡ ಆಗಿರುತ್ತೆ. ಆಯಿತು, ನೀನು ಇಷ್ಟು ಮಾಡ್ಕೋ ಸಾಕು ಅಂತ ಕಳಿಸ್ಬಿಡ್ತಾರೆ. ಹೀಗಾಗಿ ಮೋಕ್ಷವನ್ನು ಕೊಡಬೇಕು ಅಂದರೆ ಆ ದೇವರನ್ನು ಅವನು ತಿಳಿಯಲೇಬೇಕು. ಅಥೋ ಬ್ರಹ್ಮೋಪಾಸತೆ ಸಾಧು ಧೀರಾ, ಅದರಿಂದಾಗಿ ಬ್ರಹ್ಮನನ್ನು ಚೆನ್ನಾಗಿ ಉಪಾಸನೆ ಮಾಡಿದ್ರೆ ಮಾತ್ರ ಮುಕ್ತಿಯಾಗೋದು ಅಂತ. ನಾನು ಇದನ್ನು ಹಲವು ಬಾರಿ ಹೇಳಿದ್ದೇನೆ. ನಮ್ಮ ಕುಮುದಮ್ಮನವರ ಜೊತೆಯಲ್ಲಿ ಆಟೋದಲ್ಲಿ ಬರ್ತಾ ಇದ್ದೆ. ಆವಾಗ ಬರ್ತಾ ಇದ್ದಾಗ ಅವ್ರ ಮನೆ ಹತ್ತಿರ ಬಿಡಬೇಕು. ಅವರು ಅವತ್ತಿನ ಭಾಗವತ ತಾತ್ಪರ್ಯದ ಚರ್ಚೆಯನ್ನು ಆಟೋದಲ್ಲಿ ಮಾಡ್ತಾಯಿದ್ರು. ಅವರಿಗೆ ಉತ್ಕಟತೆ ಮಾಡ್ತಾಯಿದ್ರು. ನಾವು ಅಷ್ಟು ಉತ್ಕಟರಲ್ಲ, ಪುಸ್ತಕದ ಮುಂದೆ ಕೂತಾಗ ಮಾತ್ರ ಅಧ್ಯಾತ್ಮ ಜೀವಿಗಳು. ಅವರು ಪಾಪ ಇಡೀ 23 ಗಂಟೆಯೂ ಕೂಡ, 16 ಗಂಟೆಯೂ ಕೂಡ ಅವರು 16 ಅಧ್ಯಾತ್ಮವಾದಿನಿ. ನಮ್ಗೆ ಆ ಥರ ಇಲ್ಲ, ಅಲ್ಲಿ ಕೂತಾಗ ಮಾತ್ರ. ಆಟೋದಲ್ಲಿ ಬರ್ತಾ ಇದ್ದೇವೆ. ಬರ್ತಾ ಇದ್ದಾಗ ಅವರು ಉತ್ಕ್ರಾಂತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗೆ ಗೊತ್ತಾಯಿತು ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಸುಮ್ಮನಾದೆ. ಅವ್ರ ಮನೆಯ ಜಾಗ ಬಂದಾಗ ಅವ್ರು ಇಳ್ಕೊಂಡ್ರು. ಅವರು ಹೋದರು. ಮುಂದೆ ಬಂದ ಮೇಲೆ ಆಟೋದವನು ಕೇಳ್ದ, ಉತ್ಕ್ರಾಂತಿಯ ಬಗ್ಗೆ ಅವನು ವ್ಯೂ ನೋಡಿ, ಅಂದರೆ
ದೇವತೆಗಳೆಲ್ಲ ಸೇರಿಬಿಟ್ಟು ಮರ್ಡರ್ ಮಾಡಿಬಿಡ್ತಾರ ಅಂತ ಕೇಳ್ದ ಅವನು. ಅವನಿಗೇನು ಅರ್ಥ ಆಗಿದೆ, ಅಪ್ಪ ದೇವರೇ ಅದಕ್ಕೆ ಆಚಾರ್ಯ ಕರೆಕ್ಟಾಗಿ ಮಾಡಿರೋದು ಅಂತ ಅಂದ್ಕೊಂಡೆ. ಅವರು ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ಯುಕ್ತ ಸಮಾಚರೇತ್ ಅಂತ ಒಂದು ಗೀತೆಯ ಮಾತು. ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡ್ತಾರೆ, ಜನರಲ್ಲಿ ಗೊಂದಲ ಉಂಟು ಮಾಡಬಾರ್ದು ಅಂತ. ಆಚಾರ್ಯರು ಹೇಳಿದ ಯಾವ ಸ್ಪಿರಿಟ್ಟಿನಲ್ಲಿ ಅಂದರೆ ಗೀತೆ ಕೃಷ್ಣನ ಅಭಿಪ್ರಾಯ ಏನು ಅಂದರೆ, ಪರಮಾಣುವಾದ, ಪೀಲುಪಾಕವಾದ, ಪಿಠರಪಾಕವಾದ, ಆಮೇಲೆ ಆ ಪರಮಾಣುಗಳಲ್ಲಿ ನಿಯಾಮಕನಾಗಿರುವ ಪರಮಾತ್ಮನ ಕುರಿತು ಇಂತಹ ಅಧ್ಯಾತ್ಮವಾದ ಜೀವಕರ್ತೃತ್ವವಾದ, ಪರಮಾತ್ಮನ ಸ್ವತಂತ್ರ ಕರ್ತೃತ್ವವಾದ, ಇದನ್ನೆಲ್ಲ ತೀರಾ ಜನಸಾಮಾನ್ಯರಿಗೆ ಹೇಳಬೇಡ. ಆ ಸಭೆಯಲ್ಲಿ ನೋಡಿಕೋ, ತೀರಾ ಜನಸಾಮಾನ್ಯರಿದ್ದು ಅಂತಂದರೆ ಅವ್ರಿಗೆ ಹೇಳಿದ್ರೆ ಅದನ್ನು ದುರುಪಯೋಗ ಮಾಡ್ಕೋತಾರೆ. ದೇವರು ಮಾಡಿಸ್ಲಿ, ನಾನೇನು ಮಾಡಲ್ಲ ಅಂತಾರೆ. ನಾನು ಮಾಡಬೇಕು ಅಂತ ಅನ್ಸೋಲ್ಲ ಅವ್ರಿಗೆ, ಮಾಡಬೇಕು ದೇವರ ಒಂದು ಇದಿದೆ ಹಾಗಲ್ಲ. ಅವರು ಪೂರ್ತಿ ಬಿಡ್ತಾರೆ, ತಮ್ಮ ಕೆಟ್ಟ ಚಿಂತನೆಗಳಿಗೆಲ್ಲ ದೇವ್ರನ್ನ ಬಳಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳಬಾರದು, ಅದೇ ದ್ವಿವಾದ ರೂಪೇಣ ಈ ತರಹ ಎಲ್ಲ ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಜನಸಾಮಾನ್ಯರಿಗೆ ಆ ಥರದ್ದನ್ನೆಲ್ಲ ಹೇಳಬಾರ್ದು ಅಂತ. ಯಾಕೆ ಹೇಳಿದೆ ನಾನು ಅಂತಂದರೆ, ಲೋಕ ಪ್ರವೃತ್ತಿ ಏನಿದೆ ಅದರಲ್ಲಿ ತೊಡಗುವವರಿಗೆ ಬ್ರಹ್ಮನನ್ನು ತಿಳಿಲಿಕ್ಕಾಗಲ್ಲ. ಬ್ರಹ್ಮನನ್ನು ತಿಳಿಬೇಕು ಅಂದರೆ ಸ್ಪೆಷಲ್ ಕ್ವಾಲಿಟಿ ಬೇಕು. ಅಥೋ ಬ್ರಹ್ಮೋಪಾಸತೆ ಸಾಧು ಧೀರಾ, ಎಷ್ಟೋ ರಹಸ್ಯಗಳಿರ್ತದೆ, ಅದನ್ನೆಲ್ಲ ಹೊರಗಡೆ ಹೇಳಲಿಕ್ಕೆ ಆಗಲ್ಲ ಇವತ್ತು. ಅಥೋ ಬ್ರಹ್ಮೋಪಾಸತೆ ಸಾಧು ಧೀರಾ, ಪ್ರಜ್ಞಾವಂತರು ಮಾತ್ರ. ಮಧ್ವಾಚಾರ್ಯರು ಯಾಕೆ ಅವರು ಸಿದ್ಧಾಂತವನ್ನು ಆ ತರಹ ಹೇಳಿದ್ದು, ಮಧ್ವಾಚಾರ್ಯ ಸಿದ್ಧಾಂತ ಬಹಳ ಜನರಿಗೆ ಯಾಕೆ ಅರ್ಥ ಆಗಿಲ್ಲ, ಬಹಳ ಜನರಿಗೆ ಯಾಕೆ ಮುಟ್ಟಿಲ್ಲ ಅಂತ ಬಹಳ ಜನರಿಗೆ. ಹೌದು, ಬಹಳ ಜನರು ಆ ಎತ್ತರವನ್ನು ತಲುಪಲಿಕ್ಕೆ ಅಸಾಧ್ಯ. ಆ ಎತ್ತರ ಎಷ್ಟಿದೆ ಅಂತ ಕತ್ತೆತ್ತಿ ನೋಡಲಿಕ್ಕೂ ಆಗಲ್ಲ ಅವರಿಗೆ. ಅದರಿಂದಾಗಿ ಬಹಳ ಜನರಿಗೆ ತಲುಪಿಲ್ಲ ಆಚಾರ್ಯರು. ಜಗದ್ಗುರು ಅಂತ ಹೇಳ್ತೀರಾ, ಜಗದ್ಗುರು ಅಂತ ಹೇಳ್ತೀರಾ ನೀವು. ಮಧ್ವಾಚಾರ್ಯರು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಸ್ವಲ್ಪ ಮಹಾರಾಷ್ಟ್ರ ಬಿಟ್ಟು ಬೇರೆ ಕಡೆ ಹೋಗೇ ಇಲ್ಲ. ಹೆಂಗೆ ಜಗದ್ಗುರು ಆಗ್ತಾರವರು ಅಂತ ಕೇಳ್ತಾರೆ. ವ್ಯಾಪ್ತಿಯನ್ನು ಇಟ್ಕೊಂಡ ಜಗದ್ಗುರುತ್ವ ಇರೋದು. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಹೇಳಬಲ್ಲವ ಜಗದ್ಗುರುವೇ ವಿನಃ ಜಗದ್ಗುರು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರಬೇಕು ಅಂತ ಅರ್ಥ ಅಲ್ಲ. ಅವ್ರನ್ನ ಪ್ರಶ್ನೆ ಕೇಳಬೇಕು, ಅಲ್ಲಪ್ಪ ನಿಮ್ಮ ಪ್ರಕಾರ ಜಗತ್ತೇ ಇಲ್ಲ, ಗುರು ಹೇಗೆ ಅಂತ. ಇಲ್ಲದ ಜಗತ್ತಿಗೆ ಗುರು ಹೇಗೆ? ನಮ್ಮಲ್ಲಿ ಮಾಧ್ವರಲ್ಲಿ ಅವ್ರನ್ನ ಜಗದ್ಗುರು ಅಂತ ಯಾರೂ ಕರೆಯಲ್ಲ. ಜಗದ್ಗುರುಗಳಾದ ಮಧ್ವಾಚಾರ್ಯರ ಶುಭ ಸಂಪ್ರದಾಯ ಪ್ರವರ್ತಕರಾದ ಋಷಿಕೇಶ ತೀರ್ಥರ ಪರಂಪರೆಯಲ್ಲಿ ಬಂದವರು ಅಷ್ಟೇ ಹೇಳೋದು. ನಾವು ಈಗ ಇರುವ ಎದುರುಗಡೆ ಕಾಣುವವ್ರನ್ನ ಸರ್ವಜ್ಞ ಅಂತನೂ ಒಪ್ಪಲ್ಲ, ಜಗದ್ಗುರು ಅಂತನೂ ಅನ್ನಲ್ಲ. ಜಗದ್ಗುರು ಒಬ್ಬರೇ ಮಧ್ವಾಚಾರ್ಯ. ಅವರಲ್ಲಿ ಇದ್ದವರೆಲ್ಲ ಜಗದ್ಗುರುಗಳು, ಆದರೆ ಜಗತ್ತೇ ಇಲ್ಲ. ಇದೊಂದು ತಮಾಷೆ. ಈ ಹಿನ್ನೆಲೆಯಲ್ಲಿ ಬಹಳ ಜನರಿಗೆ ತಲುಪುವಲ್ಲ. ಅಥೋ ಬ್ರಹ್ಮೋಪಾಸತೆ ಸಾಧು ಧೀರಾಹ. ಧೀರಾಹ ಅಂದರೆ ಪ್ರಜ್ಞಾವಂತರು, ಧೀಯಿ ರತಾಹ ಅಂತ. ಪ್ರಜ್ಞೆಯಲ್ಲಿ ಯಾರು ರತರಾಗಿರ್ತಾರೋ ಅವರು ಧೀರರು. ಧೀರ ಅಂತಂದರೆ ವಾರಿಯರ್ ಅಂತ ಅರ್ಥ ಅಲ್ಲ. ಧೀರ ಅಂತಂದರೆ ಪ್ರಜ್ಞಾವಂತ ಅಂತ. ಅವರು ನಾಹಂಭಾವಸ್ಥೇತು ರುದ್ರಾದಿವಾಸಃ, ಅವರು ದೇಹವೇ ನಾನು ಅಂತ ಹೇಳಿ ಪ್ರಜ್ಞೆಯನ್ನು ಹೊಂದಿರೋದಿಲ್ಲ. ಆ ಕಾರಣದಿಂದ ರುದ್ರಾಧಿವಾಸ ಇಲ್ಲ. ರುದ್ರ ಅವರಲ್ಲಿ ಅವೈರಾಗ್ಯಪ್ರದನಾಗಿ ಇರಲ್ಲ. ರುದ್ರ ವಿರಾಗಿ, ಆದರೆ ಕೊಡೋದು ಅವೈರಾಗ್ಯ. ರುದ್ರ ಯಥಾರ್ಥ ಜ್ಞಾನಿ, ಆದರೆ ಕೊಡೋದು ಅಯಥಾರ್ಥ ಜ್ಞಾನ. ರುದ್ರ ಬಿಲ್ವ ಅನ್ನುವ ವನದಲ್ಲಿ ನಿರಂತರವಾಗಿ ತಪಸ್ ಮಾಡ್ತಾ ಇರುವ ರೂಪ.
ಅಂತಹ ರುದ್ರ ದೇವರ ಅಣತಿಯಿಂದ ಮನಸ್ಸನ್ನು ದೇವರ ಕಡೆಗೆ ಹೋಗದಂತೆ ತಡೆಯಬಲ್ಲ. ಈ ವಿರುದ್ಧ, ಅದಕ್ಕೆ ನಾರಾಯಣ ಪಂಡಿತರು ಹೇಳಿದ್ದು ವಿರುದ್ಧ ಚರಿತೋಚಿತ ಜಗದಧೀಚತೆ ಭಿಕ್ಷುತ. ನೀನು ಮನೋಭಿಮಾನಿ, ನೀನು ಹೇಗಿದ್ದೇಯೋ ಮನಸ್ಸು ಹಾಗೇ ಇದೆ ಅಂತ. ಅತ್ಯಂತ ವಿರುದ್ಧ. ಮನಸ್ಸಿನ ಸ್ವರೂಪ ಹಾಗೇ ಇದೆ. ರುದ್ರನನ್ನು ಚಿಂತನೆ ಮಾಡಿದ್ರೆ ಮನಸ್ಸೇ ನುಂಗುತ್ತಾಗೋಗುತ್ತೆ. ಮನಸ್ಸು ಯಾಕೆ ಹಾಗಾಗತ್ತೆ ಅಂತ. ತ್ವಮೇವ ಕಿಲ ಕಾಮಧಕ್ ಸಕಲ ಕಾಮ ಮಾಪೂರಯನ್. ನೀನು ಕಾಮನನ್ನು ಸುಟ್ಟವ, ಆದರೆ ಎಲ್ಲರ ಬಯಕೆಗಳನ್ನು ಪೂರೈಸುವವ ಅಂತ. ಹೀಗೆ ವಿರೋಧ, ಆಭಾಸ, ಎಲ್ಲ ತರಹದ ವಿರೋಧಗಳನ್ನು ಒಳಗೊಂಡು ಸದಾಶಿವನ ಸ್ವರೂಪ ಇದೆ. ಅವನಂತೆಯೇ ಅವನಿಂದ ಅಭಿಮನ್ಯಮಾನವಾದ ಮನಸ್ಸೂ ಇದೆ. ಈ ಹಿನ್ನೆಲೆಯಲ್ಲಿ ರುದ್ರಾದಿವಾಸ, ಆ ಭಗವದ್ಭಕ್ತರು ಅವೈರಾಗ್ಯವನ್ನು ಪ್ರಚೋದನೆ ಮಾಡುವ ರುದ್ರನ ಆವಾಸ ಆಗುವುದಿಲ್ಲ. ಮತ್ತು ವೈರಾಗ್ಯವನ್ನು ತಿಳಿಸುವ ಯಥಾರ್ಥ ಜ್ಞಾನ ಪ್ರದನಾದ ರುದ್ರನ ಆವಾಸ ಆಗಿರ್ತಾರೆ ಅಂತ. ಬಹಳ ಜನರಿಗೆ ಕಲ್ಪನೆ, ತಪ್ಪು ಕಲ್ಪನೆ ಇದೆ. 4 ನಿಮಿಷ ಇದೆ, ಆದ್ದರಿಂದಾಗಿ ಇದನ್ನು ಅಲ್ಲಿಗೆ ನಿಲ್ಲಿಸಿ ಕೆಲವೊಂದು ವಿಚಾರಗಳನ್ನು ಇದಕ್ಕೆ ಸಂಬಂಧಪಟ್ಟಾಗ ಬೇರೆ ವಿಚಾರ ಹೇಳ್ತಾನೆ. ರುದ್ರನ ಬಗ್ಗೆ ಮಾತನಾಡಲಿಕ್ಕೆ ಹೋಗಿದ್ದೆ ಎಲ್ಲೋ ಮಲ್ಲೇಶ್ವರದಲ್ಲಿ ಒಂದು ಕಡೆ. ಅಲ್ಲಿ ರುದ್ರನ ಬಗ್ಗೆ ಮಾತನಾಡಬೇಕು. ಒಬ್ಬರು ಕುಮಾರ ಸಂಭವದ ಪಾರ್ವತಿ ಮತ್ತು ಶಿವರ ವಿವಾಹ ವರ್ಣನೆ ಮಾಡಿಬಿಟ್ರು. ಅದು ಕಾಳಿದಾಸ ಬರೆದದ್ದು. ರುದ್ರನ ಬಗ್ಗೆ ಮಾತನಾಡಿದ್ದವರು. ಇನ್ನೊಬ್ಬರು ನಾವು ರುದ್ರನನ್ನು ಕುರಿತು ಏನನ್ನು ಹೇಳುವುದಿಲ್ಲ, ನಮ್ಮ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ, ಅದರಿಂದಾಗಿ ನಾನೊಂದು ಶ್ಲೋಕ ಬರ್ಕೊಂಡ್ಬಂದಿದ್ದೀನಿ ರುದ್ರನ ಬಗ್ಗೆ ಅಂತ ಓದ್ಬಿಟ್ರು. ನಾನೇ ಒಂದು ರಚನೆ ಮಾಡಿದ್ದೇನೆ ಅಂತ. ಅಲ್ಲಿ ನಾನು ರುದ್ರನ ಬಗ್ಗೆ ಏನು ಭಾಗವತಾದಿಗಳಲ್ಲಿ ಬಂದಿದೆ ಅದನ್ನು ಹೇಳಿದ್ದಕ್ಕೆ ಅವ್ರಿಗೆ ಆಶ್ಚರ್ಯ. ಮೈಕ್ ತೊಗೊಂಡು ಹೇಳಿದ್ರು. ಮಾಧ್ವರಾದರು ವಿಜಯ ಸಿಂಹಾಚಾರ್ಯರು ರುದ್ರನ ಅಪೂರ್ವವಾದ ವರ್ಣನೆ ಮಾಡಿದ್ದಾರೆ, ಕೊಡಿಯಲ್ಲಿ ಅಂತಂದೆ. ಮೈಕ್ ಕೊಡಿಯಲ್ಲಿ, ವಾಪಸ್ ಕೊಡಿಯಲ್ಲಿ ಹಿಂದೆ. ಮಾಧ್ವರಾದ್ರಿಂದಾಗಿಯೇ ರುದ್ರನ ಬಗ್ಗೆ ಭಕ್ತಿ ಇರೋದು, ಮಾಧ್ವರಾದ್ರಿಂದಾಗಿಯೇ ರುದ್ರನ ಯಥಾರ್ಥ ಸ್ವರೂಪ ಹೇಳ್ತಾ ಇರೋದು. ಭಕ್ತಿ ಇಲ್ಲ ಅಂತ ಅದೇನೋ ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ. ಆರಂಭದಲ್ಲಿ ನನ್ನ ಹೆಂಡತಿ ಬನಶಂಕರಿಯು ಕೂಡ ನಮಃ ಶಿವಾಯ ಅಂದರೆ ನಿಮ್ಗೇನಾದ್ರು ಇರುಸು ಮುರುಸು ಆಗತ್ತಾ ಅಂತ ಕೇಳ್ತಾ ಇದ್ಲು. ಹಾಗೇನಿಲ್ಲ, ಅದು ಆ ಥರ ಏನಿಲ್ಲ ಅಂತ. ಆಮೇಲೆ ನನಗೆ ಆಗಲ್ಲ ಅಂತ ಗೊತ್ತಾದ್ದು ಹೇಳಿದೆ ಬಿಟ್ಬಿಟ್ರು. ನಾಮಸ್ಮರಣೆಯೇ ಇಲ್ಲ ಆಮೇಲೆ. ಅದರಿಂದಾಗಿ ತಪ್ಪು ಕಲ್ಪನೆಗಳು ಬಹಳ ಇದೆ. ಹಾಗಿಲ್ಲ ವಸ್ತುತಃ, ಅಲ್ಲ ತಮಾಷೆಗೆ ಹೇಳಿದ್ದು. ಹೀಗಾಗಿ ರುದ್ರನ ಬಗೆಗೆ ಯಥಾರ್ಥ ಸ್ವರೂಪ ಕೊಟ್ಟದ್ದೇ ಆಚಾರ್ಯರು. ತ್ರಿನೇತ್ರ ಯಾಕೆ ಅವನು, ಅರ್ಧನಾರೀಶ್ವರ ಯಾಕೆ, ವಿರೂಪಾಕ್ಷ ಅಂದರೆ ಏನು, ಮನೋಭಿಮಾನಿ ಅಂದರೆ ಏನು, ಯಾಕೆ ಅವನು ಹಾಗಿರ್ತಾನೆ, ಸ್ಮಶಾನವಾಚಿತ್ವ ಯಾಕೆ, ಕಪಾಲಿತ್ವ ಯಾಕೆ ಇತ್ಯಾದಿಗಳ ಬಗ್ಗೆ ಎಲ್ಲ ಅವನ ಸ್ವರೂಪದ ಬಗ್ಗೆ ಬಹಳ ಚಂದದ ಚಿಂತನೆಯನ್ನು ಕೊಟ್ಟವರು ಅವರು. ಆಮೇಲೆ ನಾರಾಯಣ ಪಂಡಿತರು ಅವನ ಬಗೆಗೆ ಅತ್ಯಂತ ಅಪೂರ್ವವಾದ ಸ್ತುತಿ, ಸಮಗ್ರ ವೇದದ ಸಾರ ಅದು. ಋಗ್ವೇದದಲ್ಲಿ ಬರುವ ರುದ್ರ ಸೂಕ್ತಗಳು, ಯಜುರ್ವೇದದಲ್ಲಿ ಬರುವ ರುದ್ರ ಸೂಕ್ತದ ಸಾರ ಅದು. ಅಷ್ಟು ಚಂದ ಮಾಡಿಕೊಟ್ಟಿದ್ದಾರೆ ಶಿವಸ್ತುತಿ. ಅದರಿಂದಾಗಿ ಅವೈರಾಗ್ಯವನ್ನು ನೀಡುವ ರುದ್ರನ ಆವಾಸ ಆಗೋದಿಲ್ಲ. ಮತ್ತು ರುದ್ರನ ಭಕ್ತರಾಗಿರ್ತಾರೆ. ವೈರಾಗ್ಯವನ್ನು, ಯಥಾರ್ಥ ಜ್ಞಾನವನ್ನು ನೀಡುವ ರುದ್ರನ ಆವಾಸರಾಗ್ತಾರೆ. ಇಷ್ಟರೊಂದಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ನಾಳೆ ಇದರದ್ದು ಮುಂದುವರಿಸುವಿಕೆ, ಅಂದರೆ ಈ ಶ್ಲೋಕದ ಅರ್ಥ
ಕೃಷ್ಣಾರ್ಪಣ. ಆಗಿಟ್ಬಿಟ್ರು ಗೊತ್ತಾಗಲಿಲ್ಲ.